ಕೊಡುವುದಕ್ಕೆ ಮೊದಲು ಆ ಒಂದು ಕ್ಷಣದಲ್ಲಿ ಏನಾಯಿತು, ಸ್ವಲ್ಪ ಹಾರಿಸಲಿ ಏನಾಯಿತು ಅಂತ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಯೇಸು ಕ್ರಿಸ್ತು ಲಾಸ್ಟ್ ಸಂಡೇ ನೋಡಿದ್ವಿ, ಪಾಮ್ ಸಂಡೇ. ಅವಾಗ ಏನು ನೋಡ್ಕೊಂಡ್ವಿ, ಯಾವ ರೀತಿ ಯೇಸು ಕ್ರಿಸ್ತು ಯೆರೂಸಲೇಮ್ ಒಳಗಡೆ ಬಂದರು. ಯೆರೂಸಲೇಮ್ ಒಳಗಡೆ ಬಂದಂಥ ದೇವರು ಏನಾದರೂ ಇವಾಗ ಥರ್ಸ್ಡೇಗೆ ಏನು ಹೇಳ್ತೀರಾ, ಗುರುವಾರ. ಓಕೆ, ಗುರುವಾರ ಏನಾಯಿತು, ಅವರ ಲಾಸ್ಟ್ ಸಪ್ಪರ್ ಏನು ಹೇಳ್ತೀವಿ, ಕೊನೆಯ ಆ ಒಂದು ಭೋಜನ, ಯೇಸು ಕ್ರಿಸ್ತು ತನ್ನ ಶಿಷ್ಯರ ಜೊತೆ ಮಾಡಿರೋಂಥ ಒಂದು ಭೋಜನ. ಅದಾದ ಮೇಲೆ ಏನು ಮಾಡ್ತಾರೆ, ಕೊನೆಯ ಭೋಜನ ಆದಮೇಲೆ ಏನು ಮಾಡ್ತಾರೆ, ಯೇಸು ಕ್ರಿಸ್ತು ಪ್ರಾರ್ಥನೆ ಮಾಡ್ತಾರೆ. ಕೊನೆಯ ಭೋಜನದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಎಲ್ಲಿ ಮಾಡ್ತಾರೆ ಅಂದರೆ ಒಲಿವ ಮಲೆ ಅಂತಾರೆ, ಮೌಂಟ್ ಆಲಿವ್. ಅಲ್ಲಿ ಕೆಳಗಡೆ ಏನು ಮಾಡಿರ್ತಾರೆ, ಮೊದಲು ಪ್ರಾರ್ಥನೆ ಮಾಡಿದ ಮೇಲೆ ಅವರು 3 ಜನ ಶಿಷ್ಯರನ್ನು ಕರೆದುಕೊಂಡು ಮೇಲೆ ಹೋಗ್ತಾರೆ. ಅಲ್ಲಿ ಗೆತ್ಸೆಮನೆ ತೋಟ ಅಂತೀವಿ. ಹಲ್ಲೆಲೂಯ. ನೋಡಿ ಎಲ್ಲಿರತ್ತೆ, ಇವಾಗ ಅವರು ಕೊನೆಯ ಭೋಜನ ಮುಗಿಸ್ತಾ ಇದ್ದಾರೆ. ಮುಗಿಸಿ ತನ್ನ ಕೊನೆಯ ಪ್ರಾರ್ಥನೆ ಇದು ಎಲ್ಲಿದೆ ಅಂದರೆ ಯೋಹಾನ 17 ಅಂದ್ಕೊಳ್ತೀನಿ. ಅವರು ಕೊನೆಯ ಪ್ರಾರ್ಥನೆಯನ್ನು ಮಾಡ್ತಾರೆ. ಕೊನೆಯ ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಯಾರು ಎಲ್ಲರ ಮುಂದೆ ಕೊನೆಯ ಪ್ರಾರ್ಥನೆ ಮಾಡ್ತಾರೆ, ತನ್ನ ಶಿಷ್ಯರ ಜೊತೆ ಎಲ್ಲವನ್ನು ಒಪ್ಪಿಸ್ತಾರೆ ದೇವ್ರ ಹತ್ರ. ಎಲ್ಲವನ್ನು ಒಪ್ಪಿಸಿದ ಮೇಲೆ ಲಾಸ್ಟಾಗಿ ಅವಾಗ ಎಲ್ಲಿ ಹೋಗ್ತಾ ಇದ್ದಾರೆ, ಗೆತ್ಸೆಮನೆ ತೋಟ. ಎಲ್ಲವನ್ನು ಒಪ್ಪಿಸುವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ದೇವರೇ ಇವ್ರಿಗೆ ಬಲ ಕೊಡಿ, ಇವರೆಲ್ಲ ಚೆದರು ಹೋಗ್ತಾರೆ, ಆದರೆ ಇವರು ತಿರುಗಿ ಬರುವುದಕ್ಕೆ ಬಲವನ್ನು ಕೊಡಿ. ಯಾಕಂದರೆ ಇವ್ರು ತಿರುಗಿ ಬಂದ್ರೇ ಏನಾಗತ್ತೆ, ಎಲ್ಲರನ್ನು ಇವ್ರೇನು ಮಾಡ್ಬೋದು, ಬಲಪಡಿಸ್ಬೋದು ಅಂತ ಹೇಳ್ತಾರೆ. ಇದು ಯೋಹಾನ 17ನೇ ಅಧ್ಯಾಯ. ಆದರೆ ನಾವು ಇವತ್ತೆಲ್ಲಿಂದ ನೋಡೋಣ ಅಂದರೆ, ಈ ಒಂದು ಗೆತ್ಸೆಮನೆ ತೋಟ. ಯಾಕೆ ಗೆತ್ಸೆಮನೆ ತೋಟ ಅಷ್ಟು ಒಂದು ಮುಖ್ಯವಾದ ಸ್ಥಳ ಯೇಸು ಕ್ರಿಸ್ತುವಿಗೋಸ್ಕರ? ಯೋಹಾನ 26ನೇ ಅಧ್ಯಾಯ 36ನೇ ವಾಕ್ಯದಿಂದ 46ರವರೆಗೂ ಓದೋಣ. ಮತ್ತೆಯು 26, ಮ್ಯಾಥ್ಯೂ 26, 36ನೇ ವಾಕ್ಯದಿಂದ 46ನೇ ವಾಕ್ಯದವರೆಗೂ. ಯೋಹಾನ 26ನೇ ಅಧ್ಯಾಯ, ಮತ್ತೆಯು ಮತ್ತಾಯಿ 26ನೇ ಅಧ್ಯಾಯ ವಚನ 36ರಿಂದ 46ರವರೆಗೂ. 36ರಿಂದ 46. ಅನಂತರ ಯೇಸು ತನ್ನ ಶಿಷ್ಯರ ಸಂಗಡ ಗೆತ್ಸೆಮನೆ ಎಂಬ ತೋಟಕ್ಕೆ ಬಂದು ಅವರಿಗೆ, ಅಲ್ಲೇ ಕೂತುಕೊಳ್ಳಿರಿ, ನಾನು ಅತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರನನ್ನು ಜೆಬೆದಾಯನ 2 ಮಕ್ಕಳನ್ನು ಕರ್ಕೊಂಡು ಹೋಗಿ ದುಃಖಪಟ್ಟು ಮನಗುಂದಿದವರು ಆದರು. ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿ ಇದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಬೋರಲು ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತೆ ಆಗದೆ ನಿಮ್ಮ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದರು. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಇಗೋ, 1 ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದರು. ತಿರುಗಿ 2ನೇ ಸಾರಿ ಹೋಗಿ, ನನ್ನ ತಂದೆಯೇ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಕೂಡದಾಗಿದ್ದರೆ ನಿಮ್ಮ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿದರು. ಅವರು ತಿರುಗಿ ಬಂದಾಗ ಅವರು ನಿದ್ದೆ ಮಾಡುವುದನ್ನು ಕಂಡರು. ಅವರ ಕಣ್ಣುಗಳು ಭಾರವಾಗಿ ಇದ್ದವು. ಆಮೇಲೆ ತಿರುಗಿ ಅವರನ್ನು ಬಿಟ್ಟು ಹೋಗಿ ತಿರುಗಿ ಅದೇ ಮಾತನ್ನು ಹೇಳುತ್ತಾ 3ನೇ ಸಾರಿ ಪ್ರಾರ್ಥಿಸಿದರು. ತರುವಾಯ ಶಿಷ್ಯರ ಬಳಿಗೆ ಬಂದು ಅವರಿಗೆ, ನೀವು ಇನ್ನೂ ನಿದ್ದೆ ಮಾಡಿ ನೆನವಾರಿಸಿಕೊಳ್ಳಿರಿ, ಇಗೋ, ಗಳಿಗೆ ಸಮೀಪಿಸಿತು, ಈಗ ಮನುಷ್ಯಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ. ಹೇಳಿರಿ, ಹೋಗೋಣ, ನನ್ನ ಹಿಡಿಯುವವನು ಹತ್ತಿರಕ್ಕೆ ಬಂದಿದ್ದಾರೆ, ನೋಡಿರಿ ಎಂದು ಹೇಳಿದರು. ಆಮೇನ್. ಆಮೇನ್. ಇದನ್ನು ಓದಬೇಕಾದ್ರೆ ನನ್ನ ಮೊದಲ ಪ್ರಶ್ನೆ ನಿಮ್ಮ ಹತ್ರನೂ ಕೇಳ್ತೀನಿ. ಯಾಕೆ ಯೇಸು ಕ್ರಿಸ್ತು ದೇವರೇ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತವಂತ ಪ್ರಾರ್ಥನೆ ಮಾಡ್ತಾರೆ? ದೇವರೇ, ಈ ಪಾತ್ರೆಯು ನನ್ನಿಂದ ಬಿಟ್ಟು ದೂರ ಹೋಗುವುದಾದರೆ ನೀವು ತೆಗೀರಿ, ಅಥವಾ ಹಂಗಿಲ್ಲದೆ ಹೋದರೆ ಹಂಗೂ ಏನು ಹೇಳ್ತಾರೆ, ಆದರೆ ದೇವರೇ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತ. ದೇವರ ಚಿತ್ತಕ್ಕೆ ವಿರೋಧವಾಗಿ ಯಾಕೆ ಯೇಸು ಕ್ರಿಸ್ತು ಪ್ರಾರ್ಥನೆ ಆ ಒಂದು ಜಾಗದಲ್ಲಿ ವಿರೋಧವಾಗಿ ಅಂದರೆ, ಯೇಸು ಕ್ರಿಸ್ತುವಿಗೆ ಗೊತ್ತು ಈ ಒಂದು ಪಾತ್ರೆಯನ್ನು ಅವ್ರು ಏನು ಅಂದರೆ ಈ ಒಂದು ಕಷ್ಟವನ್ನು ಏನು ಮಾಡಬೇಕು, ಅವರು ಅನುಭವಿಸಬೇಕು ಅಂತ ಗೊತ್ತಿದ್ರೂ ಸಹ ಯೇಸು ಕ್ರಿಸ್ತು ಒಂದು ಮಾತು ಹೇಳ್ತಾರೆ, ಏನಂತ, ದೇವರೇ, ಈ ಪಾತ್ರೆಯು ನನ್ನನ್ನು ಬಿಟ್ಟು ದೂರ ಹೋಗುವುದಾದರೆ ನನಗೆ ಪರವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ ಯೇಸು ಕ್ರಿಸ್ತು ಆ ರೀತಿ ಪ್ರಾರ್ಥನೆ ಮಾಡಿದ್ರು? ಓಕೆ, ಮನುಷ್ಯರಾಗಿ ಬಂದರು ಅಂತ ಒಪ್ಕೊಳ್ತೀನಿ. ಆದರೆ
ನೋಡಿ, ಯೇಸು ಕ್ರಿಸ್ತು ನೀವು ಅವರ ಜೀವನವನ್ನು ಓದ್ತಾ ಇರಬೇಕಾದ್ರೆ ಮತ್ತೆಯೂ ಇರಲಿ, ಯೋಹಾನ ಇರಲಿ, ಲೂಕನ ಇರಲಿ, ಎಲ್ಲ ಕಡೆಯಲ್ಲೂ ಯೇಸು ಕ್ರಿಸ್ತು ಹೇಳ್ತಾರೆ, ಅವ್ರಿಗೆ ಗೊತ್ತಿದೆ ಏನಂತ, ನಾನು ಶಿಲುಬೆಯನ್ನು ಮಾಡಬೇಕು, ಹೊರಲೇಬೇಕು ಅಂತ ಅವ್ರಿಗೆ ಗೊತ್ತಿದೆ. ಮನುಷ್ಯರ ಕೈಯಲ್ಲಿ ಅವರು ಹೋಗಿ ಸಾಯಲೇಬೇಕು ಅಂತ ಅವ್ರಿಗೇನಾಗಿತ್ತು, ಗೊತ್ತಿದ್ರೂ ಸಹ ಆ ಕಾಲ ಬರುವಾಗ ಅಥವಾ ಸಮಯ ಬರುವಾಗ ಎಲ್ಲ ಗೊತ್ತಿದ್ದ ದೇವರು ಯಾಕೆ ಆ ಪ್ರಾರ್ಥನೆ ಮಾಡಿದ್ರು? ಅಷ್ಟೇ ನನ್ನ ಪ್ರಶ್ನೆ. ಅವರು ನಮ್ಮ ಥರ ಮನುಷ್ಯರಾಗೇ ಇದ್ದರು, ಆದರೆ ಅವ್ರಿಗೆಲ್ಲ ಗೊತ್ತಿದ್ರೂ ಸಹ ದೇವರ ಬಳಿಯಲ್ಲಿ ಈ ಒಂದು ಪ್ರಾರ್ಥನೆ ಮಾಡೋದಕ್ಕೆ ಕಾರಣ ಏನು? ಮನುಷ್ಯ ಅಂತ ಹೇಳಿದ್ರು, ಅದನ್ನು ಮೀರಿ ನಾವು ನೋಡಬೇಕಾದ್ರೆ ಯಾಕೆ ದೇವರ ಚಿತ್ತಕ್ಕೆ ವಿರೋಧವಾಗಿ ಒಂದು ಪ್ರಾರ್ಥನೆ ಅವರ ಬಾಯಿಂದ, ಹಂಗಂದರೆ ವಿರೋಧವಾಗಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವ್ರು ಏನು ಹೇಳ್ತಾರೆ, ಆಪೋಸಿಟಾಗಿ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ದೇವರೇ ಈ ಒಂದು ಪಾತ್ರೆ ನನ್ನನ್ನು ಬಿಟ್ಟು ದೂರ ಹೋದರೆ, ನಿಮ್ಮಿಂದ ತೆಗಿಯೋಕ್ಕಾಗೋದಾದರೆ ಏನು ಮಾಡಿ, ತೆಗೀರಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಆ ಒಂದು ಪ್ರಾರ್ಥನೆ ಏನು ಮಾಡ್ತಾರೆ ದೇವರು? ಓಕೆ, ನೋಡಿ, ದೇವರು ಯೇಸು ಕ್ರಿಸ್ತು ಅವರ ಶಿಷ್ಯರಿಗೋಸ್ಕರ ಆಗಲಿ, ಅವರು ಪ್ರೀತಿ ಮಾಡೋರಿಗೋಸ್ಕರ ಆಗಲಿ ಏನು ಮಾಡ್ತಾಯಿದ್ರು, ಏನನ್ನು ಬೇಕಾದರೂ ಮಾಡೋಕ್ಕೆ ಶಕ್ತರಾಗಿದ್ದಂಥ ಒಂದು ದೇವರು, ಎಲ್ಲವನ್ನು ಮಾಡಿದ ದೇವರು. ನೋಡಿ, ಯೋಚನೆ ಮಾಡಿ ನೋಡಿ, ಅವರು ಮನುಷ್ಯರಾಗಿರುವಾಗ ಎಷ್ಟು ನಿಂದೆ, ಅವಮಾನ ಎಲ್ಲವನ್ನು ಏನು ಮಾಡಿದ್ದಾರೆ, ಸಹಿಸ್ಕೊಂಡಿದ್ದಾರೆ ಅಂತ ನಾವೆಲ್ಲರೂ ಓದ್ತೀವಿ. ಇಷ್ಟನ್ನು ಸಹಿಸಿಕೊಂಡಂಥ ದೇವರು ಅದುವರೆಗೂ ಮಾಡದೇ ಇದ್ದಂಥ ಒಂದು ಪ್ರಾರ್ಥನೆಯನ್ನು ಏನು ಮಾಡ್ತಾ ಇದ್ದಾರೆ, ತನ್ನ ಬಾಯಿಂದ ಮಾಡ್ತಾ ಇದ್ದಾರೆ. ಅವ್ರು ಏನಾಗತ್ತಂತೆ, ಏನು ಹೇಳ್ತಾರೆ, ನೀವು ಲೂಕನು ಮತ್ತು ಮಾರ್ಕಲ್ಲಿ ಓದಬೇಕಾದ್ರೆ ಏನಾಗತ್ತಂತೆ, ಅವ್ರಿಗೆ ಅಷ್ಟು ಬೇವರು ಸಹ ಏನಾಗತ್ತಂತೆ, ರಕ್ತವಾಗಿ ಮಾರ್ಪಡುತ್ತೆ. ಅಷ್ಟು ಆಂಗ್ಸೈಟಿ ಅಂದರೆ ಅಷ್ಟು ದುಃಖ ಭಯ ಇರಬೇಕಾದ್ರೆ ಏನಕ್ಕೋಸ್ಕರ ಪ್ರಾರ್ಥನೆ? ನೋಡಿ, ಎಷ್ಟೇ ಕಷ್ಟ ಬಂದರೂ ಅವ್ರ ಬಾಯಿಂದ ದೇವ್ರಿಗೆ ವಿರೋಧವಾಗಿ ಒಂದು ವಿಷಯ ಏನು ಬರೋಕ್ಕೆ ಸಾಧ್ಯ ಇಲ್ಲ. ಆದರೆ ಅಂಥ ಮನುಷ್ಯನೇ ಆ ಒಂದು ವಿರೋಧವಾಗಿ ಅಂದರೆ ದೇವರೇ ಇದು ಮಾಡೋಕ್ಕಾಗದೇ ಇದ್ದರೆ ನನಗೆ ಸಂತೋಷ ಅನ್ನುವಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ಲ, ಯಾಕೆ? ಸಾವನ್ನು ನೋಡಿ, ಇವಾಗ ಒಂದು ಚಿಕ್ಕ ಪ್ರಶ್ನೆ ಕೇಳ್ತೀನಿ. ದೇವರಿಗೋಸ್ಕರ ಹಳೆಯ ಒಡಂಬಡಿಕೆಯಲ್ಲಿ ಜೀವ ಕೊಟ್ಟವ್ರು ಯಾರಾದರೂ ಇದ್ದಾರಾ? ದೇವರಿಗೋಸ್ಕರ ತನ್ನ ಜೀವವನ್ನು ಕೊಟ್ಟಂಥವ್ರು ಯಾರಾದರೂ ಇದ್ದಾರಾ? ಓಕೆ, ಚೆನ್ನಾಗಿ ಯೋಚನೆ ಮಾಡಿ ನೋಡೋಣ. ನನಗೂ ಜ್ಞಾಪಕ ಬರ್ತಾ ಇಲ್ಲ, ಚೆನ್ನಾಗಿ ಯೋಚನೆ ಮಾಡಿ ನೋಡೋಣ. ದೇವರಿಗೋಸ್ಕರ ತನ್ನ ಜೀವವನ್ನು ಕೊಟ್ಟವಂಥವ್ರು ಯಾರಾದರೂ ಇದ್ದಾರೆ? ಯಾರೂ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಯಾಕೆ ದೇವರಿಗೋಸ್ಕರ ಜೀವ ಕೊಟ್ಟವಂಥ ಅಷ್ಟು ಜನ ಇದ್ದಾರೆ. ಪೌಲಾಗಿರಲಿ, ಪೇತ್ರನಾಗಿರಲಿ, ಎಲ್ಲ ಶಿಷ್ಯರು, ಮೋಸ್ಟ್ ಆಫ್ ದೆಮ್ ಏನು ಮಾಡಿದ್ರು, ಭಾಳಷ್ಟು ಜನ ಏನಾಗ್ತಾ ಇದ್ದಾರೆ, ನಾರ್ಮಲ್ ಆಗಿ ಸತ್ತಿಲ್ಲ, ದೇವರಿಗೋಸ್ಕರ ತನ್ನ ಜೀವವನ್ನು ಕೊಡ್ತಾ ಇದ್ದಾರೆ. ಯಾಕೆ ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಆ ರೀತಿ ಇದೆ? ಇದೆಲ್ಲ ನಾವು ಯಾಕೆ ಈ ಒಂದು ದಿವಸದಲ್ಲಿ ಯೋಚನೆ ಮಾಡಬೇಕಂದ್ರೆ, ದೇವರು ಆ ಒಂದು ಭಯದಲ್ಲಿಯೋ, ಆ ಒಂದು ಭಯ ಅನ್ನೋದಲ್ಲ, ದುಃಖದಲ್ಲಿ ಏನು ಮಾಡ್ತಾ ಇದ್ದಾರೆ, ದೇವರೇ ಈ ಒಂದು ಪಾತ್ರೆ 3 ಸತಿ ಪ್ರಾರ್ಥನೆ ಮಾಡ್ತಾರೆ. ಆದರೆ 2 ಸತಿ ಏನೇನು ಪ್ರಾರ್ಥನೆ ಮಾಡ್ತಾರೆ ಅಂತ ಬರೆದಿದ್ದಾರೆ. ಒಂದು ಸತಿ ಏನು ಹೇಳ್ತಾರೆ, ದೇವರೇ ಈ ಪಾತ್ರೆಯು ನನ್ನನ್ನು ಬಿಟ್ಟು ದೂರ ಹೋಗೋದಾದರೆ ನನಗೆ ಆ ಒಂದು 2 ಮಾತನ್ನು ಮಾತ್ರ ಓದೋಣ. ಹಾಂ, 39 ಅಲ್ಲ, ಹೌದು, 39ನೇ ವಚನ. 39, ಅದಾದಮೇಲೆ 42 ಓದಿ. ಸ್ವಲ್ಪ ಮುಂದೆ ಹೋಗಿ ಬೋರಲು ಬಿದ್ದು, ನನ್ನ ತಂದೆ ಸಾಧ್ಯವಾಗಿ ಇದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತೆ ಆಗದೆ ನಿಮ್ಮ ಚಿತ್ತದಂತೆ ಆಗಲಿ. 42. ಎರಡನೇ ಸಾರಿ ಹೋಗಿ, ನನ್ನ ತಂದೆಯೇ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗಕೂಡದವಾಗಿದ್ದರೆ ನಿಮ್ಮ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿದರು. ನೋಡಿ, ಮೊದಲು ಏನು ಮಾಡ್ತಾ ಇದ್ದಾರೆ, ಫಸ್ಟ್ ಟೈಮ್ ದೇವರು ಹೇಳ್ತಾರೆ, ದೇವರೇ ಈ ಒಂದು ಪಾತ್ರೆಯು 2 ಪ್ರಾರ್ಥನೆಗೂ ಸ್ವಲ್ಪ ವ್ಯತ್ಯಾಸ ಇದೆ, ಒಂದೇ ರೀತಿಯಾದ ಪ್ರಾರ್ಥನೆ ಅಲ್ಲ. ಮೊದಲನೇ ಸತಿ ಯಾವ ರೀತಿಯಾದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರೇ ಈ ಪಾತ್ರೆಯು ನನ್ನನ್ನು ಬಿಟ್ಟು ನೀವು ತೆಗೆಯೋದಾದರೆ ಏನು ಮಾಡಿ, ತೆಗಿಯೋಕ್ಕೆ ಸಾಧ್ಯವಾದರೆ ಏನು ಮಾಡಿ, ದೂರ ತೆಗೀರಿ ಅಂತಾರೆ. ಆದರೆ ನನ್ನ ಚಿತ್ತವಲ್ಲ, ನಿಮ್ಮ ಚಿತ್ತ. ಆದರೆ 2ನೇ ಸತಿ ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರೇ ಈ ಪಾತ್ರೆಯಿಂದ ನಾನು ಕುಡಿಯೋದೇ ಹೋದರೆ ಬೇರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಏನು ಮಾಡಿ, ಇದನ್ನು ನಾನು ಮಾಡ್ತೀನಿ, ನಿಮ್ಮ ಚಿತ್ತವಾಗಲಿ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ಅದಕ್ಕೆ ಮುಂಚೆನೇ ಏನು ಹೇಳ್ತಾ ಇದ್ದಾರೆ ನೋಡಿ, 41ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ. ಓಕೆ,
ಆತ್ಮ ಏನಾಗಿದೆ ಅಂತೆ, ಸಿದ್ಧವಾಗಿದೆ, ಆದರೆ ಶರೀರ ಮಾಂಸ ಏನಾಗಿದೆ, ಬಲಹೀನವಾಗಿದೆ. ಅಲ್ಲೆಲೂಯ. ಮೊದಲನೇದು, ಯೇಸು ಕ್ರಿಸ್ತುವಿಗೆ ಏನಾಗ್ತಾ ಇದೆ ಅಲ್ಲಿ, ಆ ಒಂದು ಜಾಗದಲ್ಲಿ ಮಾಂಸವು ಬಲಹೀನವಾಗಿದೆ. ಮಾಂಸಕ್ಕೂ ಅವರ ಆತ್ಮಕ್ಕೂ ಆಗಿರುವಂಥ ಹೋರಾಟ. ಮಾಂಸವನ್ನು ಮೀರಿ ಬಂದರು ಅನ್ನೋದಕ್ಕೆ ಅರ್ಥ ಈ ಪದನೇ. ತನ್ನ ಮಾಂಸದ ಎಲ್ಲ ವಿಷಯಗಳು, ಯಾಕಂದರೆ ಮಾಂಸ ಏನು ಮಾಡುತ್ತೆ, ನನ್ನ ಜೀವವನ್ನು ಯಾವ ರೀತಿಯಾದರೂ ಕಾಪಾಡ್ಕೊಬೇಕು ಅಂತ ಆಸೆ ಪಡುವಂಥ ಮಾಂಸಕ್ಕೆ ಅವ್ರು ಇನ್ನೇನು ಮಾಡ್ತಾ ಇದ್ದಾರೆ, ಅದನ್ನು ಸಹ ನಮಗೋಸ್ಕರ ಏನು ಮಾಡ್ತಾ ಇದ್ದಾರೆ, ದಾಟಿ ಬರ್ತಾ ಇದ್ದಾರೆ. ಅಲ್ಲೆಲೂಯ. ಒಂದು ಪ್ರಶ್ನೆ ಇದಾಯಿತು. ಎರಡನೇ ಪ್ರಶ್ನೆ ಏನಂದರೆ, ತನ್ನ ಶಿಷ್ಯರು ಯಾಕೆ ಅವ್ರಿಗೋಸ್ಕರ ಒಂದು ವೇಳೆನೂ ಸಹ ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯವಾಗಿಲ್ಲ? ಕಾರಣ ಏನು? ತನ್ನ ತುಂಬ ಕ್ಲೋಸ್ ಆದ ಶಿಷ್ಯರು ಯಾರು? 3 ಜನ. ಯೋಹಾನ, ಪೇತ್ರನು ಮತ್ತು 3 ಜನ ಯಾಕೆ ಪ್ರಾರ್ಥನೆ ಮಾಡೋಕ್ಕಾಗಿಲ್ಲ? ಓಕೆ, ಯೇಸು ಕ್ರಿಸ್ತು. ಓಕೆ, ಓಕೆ, ದೇವರಾತ್ಮ ಹೊಂದದೇ ಇದ್ರ ಇಲ್ವಲ್ಲ? ಒಬ್ಬರು ಪವಿತ್ರಾತ್ಮರೊಬ್ಬರಿಗೆ ಯೇಸು ಕ್ರಿಸ್ತುವನೇ ದೇವರು ಅಂತ ತಿಳಿಸದೆ ಹೋದರೆ, ಅವ್ರು ಯೇಸು ಕ್ರಿಸ್ತುವೇ ದೇವರು ಅಂತ ಅವ್ರ ಬಾಯನ್ನು ಬಿಟ್ಟು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವರು ಪವಿತ್ರಾತ್ಮರು ಹೊಂದ್ಕೊಂಡಿಲ್ಲ ನಾವು ಹೇಳೋಕ್ಕಾಗಲ್ಲ, ಅಥವಾ ಇವರು ಪ್ರಾರ್ಥನೆ ಯೇಸು ಕ್ರಿಸ್ತುವ ಜೊತೆ ಮಾಡಿಲ್ಲ ಅಂತಲೂ ಅಂದರೆ ಇದಕ್ಕೆ ಮುಂಚೆ ಎಲ್ಲೂ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇಷ್ಟು ಕ್ಲೋಸ್ ಆಗಿದ್ದಂಥ ಅವರು, ಇವಾಗ ನೋಡಿ, ನಿಮ್ಮ ಸ್ನೇಹಿತರು ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದಾರೆ ಏನಂತ, ನನ್ನ ಜೀವನೇ ಹೋಗುವಂಥ ರೀತಿಯಲ್ಲಿದೆ, ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ. ಯೇಸು ಕ್ರಿಸ್ತು ಅವ್ರು 3 ಜನ ಹತ್ತಿರರಾದ ಶಿಷ್ಯರನ್ನು ಕರೆದುಕೊಂಡು ಹೋಗಿದ್ದಕ್ಕೆ ಕಾರಣ, ಅವರಲ್ಲಿ ಎಷ್ಟು ಭಯ ಆಯ್ತು ಅಂದರೆ, ನೀವೂ ಸಹ ನನಗೋಸ್ಕರ ಏನು ಮಾಡಿ, ಪ್ರಾರ್ಥನೆ ಮಾಡಿ ಅಂತ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೇವಲ ನಿಮ್ಮ ಮಕ್ಕಳು ಹಾಸ್ಪಿಟ್ಲಲ್ಲಿದ್ದರೇ ಈ ಜೀವಕ್ಕೆ ಹೋರಾಡ್ತಾ ಇದ್ದರೆ ನಾವು ಅಷ್ಟು ಪ್ರಾರ್ಥನೆ ಮಾಡ್ತೀವಂದರೆ, ತನ್ನ ಸ್ನೇಹಿತರು ಅಷ್ಟು ಕ್ಲೋಸ್ ಆಗಿರುವಂಥವ್ರನ್ನ ದೇವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಆದರೆ ಅವರಿಂದ ಒಂದು ವೇಳೆನೂ ಸಹ ಪ್ರಾರ್ಥನೆ ಮಾಡೋಕ್ಕಾಗಿಲ್ಲ. ಕಾರಣ ಏನು? ಆವಾಗಲೇ ಬಂದು ಯೇಸು ಕ್ರಿಸ್ತ ಏನು ಹೇಳ್ತಾ ಇದ್ದಾರೆ, ಆತ್ಮವು ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ, ಅದೇ ಮಾಂಸವು ಬಲಹೀನವಾಗಿದೆ. ಯಾಕೆ ಯೇಸು ಕ್ರಿಸ್ತ ಅವರನ್ನು ನೋಡಿ ಅದನ್ನು ಹೇಳ್ತಾರೆ? ಅವ್ರಿಗವರೇ ಹೇಳ್ಕೊತಾ ಇದ್ದಾರೆ, ಆದರೆ ಅವ್ರಿಗೂ ಹೇಳ್ತಾ ಇದ್ದಾರೆ ಮಾಂಸವು ಬಲಹೀನವಾಗಿದೆ ಅಂತ. ಇದು ನಾವು ಅರ್ಥ ಮಾಡ್ಕೊಬೇಕಂದ್ರೆ, ಫಿಲಿಪಿಯನ್ಸ್ 2ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದಿ. 5ನೇ ವಾಕ್ಯದಿಂದ ಓದಿ. ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸಸ್ 5. 2ನೇ ಅಧ್ಯಾಯ ವಚನ 5ರಿಂದ. ಕ್ರಿಸ್ತ ಯೇಸುವಿನಲ್ಲಿ ಇದ್ದಂಥ ಮನಸ್ಸು ನಿಮ್ಮ ಕೈಯಲ್ಲಿಯೂ ಇರಲಿ, ನಿಮ್ಮಲ್ಲಿಯೂ ಇರಲಿ. ಅವರು ದೇವ ಸ್ವರೂಪರಾಗಿ ಇದ್ದರೂ ದೇವರಿಗೆ ಸರಿಸಮಾನನಾಗಿ ಇರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನು ಎಂದೆಣಿಸಿ, ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯರಾದರು. ಹೀಗೆ ಅವರು ಆಕಾರದಲ್ಲಿ ಮನುಷ್ಯರಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯರಾದರು. ಈ ಕಾರಣದಿಂದ ದೇವರು ಅವರನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಅವರಿಗೆ ದಯಪಾಲಿಸಿದ್ದಾರೆ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿ ಇರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತರನ್ನು ಒಡೆಯರೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಆಮೇನ್. ಆಮೇನ್. 5ನೇ ವಾಕ್ಯದಲ್ಲಿ ಮಾತ್ರ ಏನು ಹೇಳ್ತಾ ಇದ್ರೆ, ಇನ್ನೊಂದು ಸತಿ ಓದಿ. ಓನ್ಲಿ 5th ವರ್ಸ್. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಸಹ ಇರಲಿ. ಇನ್ನೂ ಇದನ್ನು ನೀವು ಡೀಟೇಲ್ ಆಗಿ ಇಂಗ್ಲೀಷಲ್ಲೋ ಮತ್ತು ಬೇರೆ ಭಾಷೆಯಲ್ಲಿ ಓದಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ಒಬ್ಬರಿಗೊಬ್ಬರು ನಾವು ಯಾವ ರೀತಿ ಪ್ರೀತಿ ಮಾಡಬೇಕು, ಯಾವ ರೀತಿ ಸಂಬಂಧ ಇರಬೇಕಂದ್ರೆ, ಕ್ರಿಸ್ತು ಯೇಸುವಿನಲ್ಲಿರುವಂಥ ಮನಸ್ಸಿನ ರೀತಿಯಲ್ಲಿ ನಮಗೊಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇರಬೇಕಂತ. ಇಲ್ಲ ಅದನ್ನೇ ಹೇಳ್ತಾ ಇದ್ದಾರೆ, ನಿಮ್ಮ ಸಂಬಂಧಗಳಲ್ಲಿ ಒಬ್ಬರ ಮೇಲೊಬ್ಬರಿಗೆ ಯಾವ ರೀತಿಯಾದ ಮನಸ್ಸು ಇರಬೇಕಂದ್ರೆ, ಕ್ರಿಸ್ತು ಯೇಸುವಿನಲ್ಲಿದ್ದಂಥ ಮನಸ್ಸು. ಅಲ್ಲೆಲೂಯ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸನ್ನು ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ಯಾಕೆ ಶಿಷ್ಯರಿಂದ ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯವಿಲ್ಲ ನಾವು ಅರ್ಥ ಮಾಡ್ಕೊಬೋದು. ಶಿಷ್ಯರಲ್ಲಿ ಪವಿತ್ರಾತ್ಮರು ಇರಲಿಲ್ಲ ಅನ್ನೋದಕ್ಕೆ ಕಾರಣ ಅಲ್ಲ. ಯೋಚನೆ ಮಾಡಿ ನೋಡಿ, ನಿಮ್ಮಲ್ಲೂ ಪವಿತ್ರಾತ್ಮರಿದ್ದಾರೆ, ಆದರೆ ಎಷ್ಟೋ ಜನರಿಗೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಅಂದರೆ ಲಾಂಗ್ ಪ್ರೇಯರ್ ಮಾಡೋಕ್ಕಾಗಲ್ಲ. ಚಿಕ್ಕ ಪ್ರಾರ್ಥನೆ ಮಾಡ್ತಾರೆ,
ಬಹಳ ಹೊತ್ತು ಏನು ಮಾಡೋಕ್ಕಾಗಲ್ಲ, ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಏನಾಗುತ್ತೆ? ನಿದ್ದೆ ಬರುತ್ತೆ. ಮಾಂಸ ಬಲಹೀನವಾಗಿದೆ, ಹೌದು. ಆದರೆ ಈ ಜಾಗದಲ್ಲಿ ಏನು ಹೇಳ್ತಾ ಇದ್ದಾರೆ? ಒಬ್ಬರಿಗೊಬ್ಬರು ಏನಿರಬೇಕಂತೆ? ಕ್ರಿಸ್ತು ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲೂ ಸಹ ಇರಲಿ. ನಿಮ್ಮಲ್ಲೂ ಅಂದರೆ ಬರೀ ನಿಮ್ಮಲ್ಲಿ ಮಾತ್ರ ಅಲ್ಲ, ನಿಮ್ಮ ಮಧ್ಯದಲ್ಲಿ ಇರಲಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ಒಂದು ಪದ ಅಷ್ಟು ಮುಖ್ಯ, ಯಾಕೆ ಈ ಮನಸ್ಸು ಅಷ್ಟು ಮುಖ್ಯ ಅಂದರೆ, ಪೇತ್ರನಲ್ಲಾಗಲಿ ಶಿಷ್ಯರಲ್ಲಾಗಲಿ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಇನ್ನೂ ಏನಾಗಿಲ್ಲ, ಅರ್ಥ ಆಗಿಲ್ಲ, ಉಂಟು ಆಗಿಲ್ಲ ಅವರಲ್ಲಿ. ನಮಗೂ ಸಹ ಯಾಕೆ ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ, ನಮ್ಮಲ್ಲಿ ಏನಿಲ್ಲ, ಕ್ರಿಸ್ತು ಯೇಸುವಿನಲ್ಲಿದ್ದಂಥ ಮನಸ್ಸು ಇನ್ನೂ ಏನಾಗಿಲ್ಲ, ಹೆಚ್ಚಾಗಿಲ್ಲ. ಹಲ್ಲೆಲೂಯಾ. ನಮ್ಮಿಂದ ಯಾಕೆ ಎದ್ದೆಂದು ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ನಮ್ಮಲ್ಲಿ ಯಾಕೆ ಕ್ರಿಸ್ತು ಯೇಸುವಿನಲ್ಲಿದ್ದಂಥ ಒಂದು ಗುಣ ಹೆಚ್ಚಾಗ್ತಾ ಇಲ್ಲ ಅಂದರೆ, 1 ಕೊರಿಂಥಿ 3ನೇ ಅಧ್ಯಾಯ 1ರಿಂದ 3ನೇ ವಾಕ್ಯದವರೆಗೂ ಓದಿ. 1 ಕೊರಿಂಥಿ 3ನೇ ಅಧ್ಯಾಯ 1ರಿಂದ 3, 1 to 3. 1 ಕೊರಿಂಥಿಯನ್ಸ್ 3ನೇ ಅಧ್ಯಾಯ ವಚನ 1ರಿಂದ 3. ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಲಾರದೆ, ಪ್ರಾಪಂಚಿಕರು ಕ್ರಿಸ್ತರ ವಿಷಯದಲ್ಲಿ ಎಳೆಗೂಸುಗಳು ಆಗಿರುವಂಥವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. ನಿಮಗೆ ಹಾಲು ಕುಡಿಸಿದೆನು, ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ. ಈಗಲಾದರೂ ಶಕ್ತಿ ಇಲ್ಲ, ಯಾಕೆಂದರೆ ಇನ್ನೂ ಶರೀರ ದೀನ ಸ್ವಭಾವವುಳ್ಳವರಾಗಿ ಇದ್ದೀರಿ. ನಿಮ್ಮೊಳಗೆ ಹೊಟ್ಟೆ ಕಿಚ್ಚು, ಜಗಳಗಳು ಇರುವಲ್ಲಿ ನೀವು ಶರೀರ ದೀನ ಸ್ವಭಾವವುಳ್ಳವರಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ. ಆಮೇನ್, ಆಮೇನ್. ನೋಡಿ, ಪೌಲು ಕೊರಿಂಥಿ ಸಭೆಯನ್ನು ನೋಡಿ ಏನು ಹೇಳ್ತಾರೆ ಅಂದರೆ, ನಾನು ನಿಮಗೇನು ಕೊಟ್ಟಿಲ್ಲ, ಸಾಲಿಡ್ ಊಟ ಕೊಟ್ಟಿಲ್ಲ, ನಾನೇನು ಕೊಟ್ಟೆ ನಿಮಗೆ? ಬರೀ ಹಾಲು ಮಾತ್ರ ಕೊಟ್ಟೆ. ಆದರೆ ನೀವಿನ್ನೂ ಏನಾಗಿಲ್ಲ, ಅದನ್ನು ಸಹ ಮಾಡೋದಕ್ಕೆ ನೀವು ತಯಾರಾಗಿಲ್ಲ. ಇವಾಗಲೂ ಸಹ ನೀವು ಸಾಲಿಡ್ ಫುಡ್ ತಿನ್ನೋಕ್ಕಂದರೆ ಸರಿಯಾದ ಊಟ, ಆತ್ಮಿಕ ರೀತಿಯಲ್ಲಿ ಸರಿಯಾದ ಊಟ ಮಾಡುವುದಕ್ಕೆ ತಯಾರಾಗಿಲ್ಲ ಅಂತಾರೆ. ಅದನ್ನೇ 3ನೇ ವಾಕ್ಯ ಹೇಳ್ತಾ ಇದೆ. ಏನು ಹೇಳ್ತಾ ಇದ್ದಾರೆ? ನೀವು ಇನ್ನೂ ಸಹ ಏನಾಗಿದೆ ಅಂತೆ, ಲೋಕ ನಿಮ್ಮಲ್ಲಿ ಏನಿದೆ, ಹೆಚ್ಚಾಗಿದೆ. ಇದು ಕೊರಿಂಥಿಯರ್ ಸಭೆಗೆ ಬರೀಬೇಕಾದ್ರೆ ಅವರಲ್ಲಿ ಪವಿತ್ರಾತ್ಮ ಇಲ್ಲ ಅಂತ ಬರೆದಿಲ್ಲ, ಅಥವಾ ಅವ್ರು ಕ್ರಿಸ್ಟಿಯನ್ಸಾಗಿ ಇಲ್ಲ ಅಂತಲ್ಲ. ಇವರೆಲ್ಲರೂ ಕ್ರಿಸ್ತರಿಗೆ ಬರೀತಾ ಇದ್ದಾರೆ. ಯಾರು? ಪೌಲು ಕ್ರಿಸ್ಟಿಯನ್ಸ್ಗೆ ಬರೀತಾ ಇದ್ದಾರೆ. ಏನಂತ ಬರೀತಾ ಇದ್ದಾರೆ? ನಿಮ್ಮಲ್ಲಿ ಯೇಸು ಕ್ರಿಸ್ತುವಿನಲ್ಲಿದ್ದಂಥ ಮನಸ್ಸು ಇಲ್ಲ, ಆ ಕಾರಣದಿಂದ ಏನು ಮಾಡ್ತಾ ಇದ್ದೀರಾ? ಇನ್ನೂ ಸಹ ಹಾಲು ಏನು ಮಾಡ್ತಾ ಇದ್ದೀರಾ? ಚಿಕ್ಕ ಮಕ್ಕಳ ರೀತಿಯಲ್ಲಿ ಹಾಲು ಕುಡಿತಿದ್ದಾರೆ. ಅಂದರೆ ಇನ್ನೂ ಸಹ ನಿಮಗೇನು ಮಾಡಬೇಕಾಗಿದೆ? ಚಿಕ್ಕ ಚಿಕ್ಕ ವಿಷಯದಲ್ಲಿ ಆತ್ಮಿಕ ರೀತಿಯಲ್ಲಿ ಬಾಳುವುದಕ್ಕೆ ಕಲಿಸಬೇಕಾಗಿದೆ ಅಂತಾರೆ. ಇದೇ 1 ಕೊರಿಂಥಿ 3ನೇ ಅಧ್ಯಾಯ ನೀವು ಕೆಳಗಡೆ ಓದಬೇಕಾದ್ರೆ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಕ್ರಿಸ್ತ ಯೇಸುವಿನ ಫೌಂಡೇಶನ್ ಏನಂತೆ, ಅಡಿಪಾಳ ಏನಾಗಿದೆ, ಏನು ಹೇಳ್ತಾರೆ? ಫೌಂಡೇಶನ್ಗೆ ಅಡಿಪಾಯ ಅದೇನಾಗಿದೆ ಅಂತೆ, ಕ್ರಿಸ್ತು ಯೇಸುವಾಗಿದ್ದಾರೆ. ಅದ್ರ ಮೇಲೆ ನಾವೇನು ಮಾಡ್ತಾ ಇದ್ದೀವಿ? ಕಟ್ತಾ ಇದ್ದೀವಿ. ಕಟ್ಟುವುದನ್ನು ದೇವರು ಫೈರ್, ಅಗ್ನಿಯಿಂದ ಏನು ಮಾಡಬೇಕಂತೆ, ಅವ್ರು ಟೆಸ್ಟ್ ಮಾಡುವಾಗ ನಮಗೆ ಗೊತ್ತಾಗತ್ತೆ ಇದು ಯಾವ ಮೆಟೀರಿಯಲಲ್ಲಿ ಕಟ್ಟಿದ್ದೀವಿ ಅಂತ. ಇದಕ್ಕೆ ಮುಂಚೆ ನಾವು ಓದಿದ್ದೀವಿ, ಇದ್ರೂ ಒಂದು ಸತಿ ಇದನ್ನು ಓದಿಬಿಡಿ, ಸೊ ದ್ಯಾಟ್ ಯಾರಿಗೂ ಮಿಸ್ ಆಗೋದು ಬೇಡ. 12ನೇ ವಾಕ್ಯದಿಂದ ಓದಿ, 12ರಿಂದ 15. 1 ಕೊರಿಂಥಿಯನ್ಸ್ 3ನೇ ಅಧ್ಯಾಯ ವಚನ 12ರಿಂದ 1 ಕೊರಿಂಥಿಯನ್ಸ್ 3ನೇ ಅಧ್ಯಾಯ ವಚನ 12ರಿಂದ. ಆ ಅಸ್ಥಿವಾರದ ಮೇಲೆ, ಯೇಸು ಕ್ರಿಸ್ತುವನ್ನುವಂಥ ಅಸ್ಥಿವಾರದ ಮೇಲೆ, ಓಕೆ, ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಅಪು ಮುಂತಾದವುಗಳಲ್ಲಿ ಯಾವುದಾದರೂ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವು ಎಂಥದ್ದು ಎಂದು ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳವಿರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವೂ ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗೆ ತಪ್ಪಿಸಿಕೊಂಡವನು ಆಗಿರುವನು. ಆಮೇನ್, ಆಮೇನ್. ಈ ಶೋಧನೆ ಅನ್ನುವುದೇ ನಿಮ್ಮ ಜೀವನದಲ್ಲಿ ಬರುವಂಥ ಶೋಧನೆ ಅಂತಾರಲ್ಲ, ಅದೇ ಬೆಂಕಿಯ ರೀತಿಯಲ್ಲಿ. ನಮ್ಮ ಶೋಧನೆ ನಾವು ಯಾವುದರಲ್ಲಿ ದೇವರಲ್ಲಿ ನಮ್ಮನ್ನು ನಾವು ಕಟ್ಟಿದ್ದೀವಿ ಅಂತ ನಮಗೆ ತೋರಿಸುತ್ತೆ, ಅಥವಾ ನಮ್ಮ ಸಂಬಂಧಗಳನ್ನು ಕಟ್ಟಿದ್ದೀವಿ ಅಂತ ತೋರಿಸುತ್ತೆ. ದೇವರು ಆ ಬೆಂಕಿಯಿಂದ ನಮ್ಮನ್ನು ಪರಿಶುದ್ಧಗೊಳಿಸುವಾಗ ಏನಾಗತ್ತಂದರೆ, ಕಷ್ಟಗಳಿರುತ್ತೆ. ಆ ಕಷ್ಟಗಳು ಹೆಚ್ಚಾಗುವಾಗ ನೋಡಿ, ದೇವ್ರು ಏನು ಹೇಳ್ತಾರೆ, ನಿಮ್ಮ ಬಲಕ್ಕೆ ಮೀರಿ ನಾನು ಏನು ಮಾಡಲ್ಲ, ಶೋಧನೆ ಕೊಡುವುದಿಲ್ಲ. ಅದಕ್ಕೆ ಅರ್ಥ ಏನಂದರೆ, ಶೋಧನೆ ಅನ್ನುವುದು ಟೆಂಪ್ಟೇಷನ್ ಮಾತ್ರ ನಮ್ಮ ಬಲಕ್ಕೆ ಮೀರಿ ಏನಿರಲ್ಲ ಅಂತೆ ಬರುವುದಿಲ್ಲ. ನಮ್ಮ ಕಷ್ಟಗಳು ನಮ್ಮ ಬಲಕ್ಕೆ ಮೀರಿ ಬರಲ್ಲ ಅಂತ ದೇವರೆಲ್ಲೋ ವಾಕ್ಯವನ್ನು ಕೊಟ್ಟಿಲ್ಲ. ಹಲ್ಲೆಲೂಯಾ.
ನಮ್ಮ ಕಷ್ಟಗಳು, ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು ಏನಕ್ಕೋಸ್ಕರ ಅಂದರೆ, ನಾವು ಚೆನ್ನಾಗಿರುವಾಗ ನಮ್ಮನ್ನು ಶೋಧಿಸಿದ್ರೆ ನಾವು ಬೀಳಕ್ಕೆ ಸಾಧ್ಯ ಅಲ್ಲ. ಹಲ್ಲೆಲೂಯಾ. ನಾವು ನಿಜವಾಗ್ಲೂ ಯಾವುದರಲ್ಲಿ ನಮ್ಮ ಫೌಂಡೇಶನ್ ಇದೆ ಅಂತ ಯಾವಾಗ ನಮಗೆ ಅರ್ಥ ಆಗುತ್ತೆ, ನಮ್ಮ ಕಷ್ಟಗಳಿರುವಾಗ, ಕಷ್ಟದ ನಡುವೆ ನಮ್ಮನ್ನು ಶೋಧಿಸುವಾಗ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಕಷ್ಟದ ನಡುವೆ ನಮ್ಮನ್ನು ಶೋಧಿಸುವಾಗ, ಹಂಗಂದರೆ ಬೆಂಕಿಯಲ್ಲಿ ನಮ್ಮನ್ನು ದೇವರು ಶೋಧಿಸುವಾಗ ನಮ್ಗೆ ಅರ್ಥ ಆಗುತ್ತೆ ನಾವು ಯಾವುದರಲ್ಲಿ ದೇವರು ನಮ್ಮನ್ನು ಕಟ್ಟಿದ್ದಾರೆ ಅಂತ. ಹಲ್ಲೆಲೂಯಾ. ನಮ್ಮನ್ನು ನಾವು ಕ್ರಿಸ್ತುವಲ್ಲಿ ಯಾವ ರೀತಿ ಕಟ್ಟಿದ್ದೀವಿ ಅಂತ ನಮ್ಗೆ ಅರ್ಥ ಆಗುತ್ತೆ. ಇವಾಗ ಆ ಜಾಗದಲ್ಲಿ ಶಿಷ್ಯರಿಗೆ ಏನಾಗ್ತಾ ಇದೆ ಅಂದರೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಅವರಲ್ಲಿ ಇರಲಿಲ್ಲ. ಶೋಧನೆ ಬರುವಾಗ ಅದಕ್ಕೆ ಯೇಸು ಕ್ರಿಸ್ತ ಏನು ಹೇಳ್ತಾರೆ ನೋಡಿ, ನಿಮ್ಮ ಆತ್ಮವು ಸಿದ್ಧವಾಗಿದೆ, ಆದರೆ ಮಾಂಸವು ಬಲಹೀನವಾಗಿದೆ. ಶೋಧನೆ ಬೀಳದಂತೆ ಏನು ಮಾಡಿ, ಎಚ್ಚರವಾಗಿದ್ದು ಪ್ರಾರ್ಥಿಸಿ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರುವಾಗ, ಜೊತೆಯಲ್ಲೇ ಶೋಧನೆ ಬರುವಾಗ ನೀವು ಬೀಳುವುದಕ್ಕೆ ಕಾರಣ ಏನು? ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ತಾ ಇಲ್ಲ. ಯೇಸು ಕ್ರಿಸ್ತುವಿಂದ ಮಾತ್ರ ಯಾಕೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯವಾಯಿತು? ಇವಾಗ ಇಷ್ಟು ಓದಿದ್ವಿ. ಯೇಸು ಕ್ರಿಸ್ತು ಒಬ್ಬರಿಂದ ಮಾತ್ರ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋಕ್ಕೆ ಯಾಕೆ ಸಾಧ್ಯವಾಯಿತು? ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಕ್ರಿಸ್ತ ಯೇಸುವಿನ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಬೋದು. ಹಲ್ಲೆಲೂಯಾ. ನಿಮಗೆ ಕ್ರಿಸ್ತ ಯೇಸುವಿನ ಮನಸ್ಸು ಅರ್ಥ ಆಗದೆ ಹೋದರೆ ನೀವು ಕ್ರಿಸ್ತುವಿನಲ್ಲಿ ಬಾಳುವುದಕ್ಕೆ ಸಾಧ್ಯ ಇಲ್ಲ. ಗುಡ್ ಫ್ರೈಡೆ ಮೆಸೇಜ್ ನಾನು ಸುಲಭವಾಗಿ ಹೇಳ್ಬಿಟ್ಟು ಹೋಗ್ಬಿಡ್ಬೋದು. 7 ವಾಕ್ಯಗಳು, 7 ಮಾತುಗಳು ಕ್ರಿಸ್ತ ಯೇಸು ಅಲ್ಲಿ ಶಿಲುಬೆಯಲ್ಲಿ ಮಾಡಿದ್ರು ಅಂತ. ಆದರೆ ನೀವು ಕ್ರಿಸ್ತುವಿಗೋಸ್ಕರ, ಕ್ರಿಸ್ತುವಿನ ಮನಸ್ಸಿನ ರೀತಿಯಲ್ಲಿ ನಿಮ್ಮ ಜೀವನವನ್ನು ನಡೆಸದೆ ಹೋದರೆ ನಿಮಗೋಸ್ಕರ ಕ್ರಿಸ್ತ ಯೇಸು ಬಲಿಯಾಗಿದ್ದು ವ್ಯರ್ಥವಾಗುತ್ತೆ. ಹಲ್ಲೆಲೂಯಾ. ನಾವು ಕ್ರಿಸ್ತುವಿನ ಮನಸ್ಸನ್ನು ಅರ್ಥ ಮಾಡ್ಕೊಬೇಕು. ಇವಾಗ ಏನು ಹೇಳಿದೆ ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಮೆತ್ತಿಗೆ ಹೇಳ್ತೀನಿ. ಕ್ರಿಸ್ತು ಯೇಸುವಿನಿಂದ ಮಾತ್ರ ಯಾಕೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯವಾಯಿತು? ನಿಮ್ಮಿಂದ ಮಾತ್ರ ಯಾಕೆ ಆಗ್ತಾ ಇಲ್ಲ? ಅಥವಾ ಶಿಷ್ಯರಿಂದ ಮಾತ್ರ ಯಾಕೆ ಆಗಿಲ್ಲ ಆ ಕಾಲದಲ್ಲಿ? ಈ ವಾಕ್ಯ ನೋಡುತ್ತೆ. ಯೇಸು ಕ್ರಿಸ್ತು ಅವ್ರಿಗೆ ಮುಂದೆ ಇದ್ದಂಥ ಸಂತೋಷಕ್ಕೋಸ್ಕರ ಏನು ಮಾಡಿದ್ರಂತೆ, ಇವಾಗ ಕಷ್ಟ. ಹೀಬ್ರೂಸ್ 12ನೇ ಅಧ್ಯಾಯ 21ನೇ ವಾಕ್ಯ. ಹೀಬ್ರೂಸ್ 12ನೇ ಅಧ್ಯಾಯ 21 ಅಂದ್ಕೊಳ್ತೀನಿ. ಓದಿ. ಹೀಬ್ರೂಸ್ 12 ಹೌದು 12. ಸಾರಿ 2. ಇಬ್ರಿಯರು 12ನೇ ಅಧ್ಯಾಯ ವಚನ 2. ಸಾರಿ 2 ಕರೆಕ್ಟ್. ಇಬ್ರಿಯರು 12ನೇ ಅಧ್ಯಾಯ ವಚನ 2. 1ರಿಂದಾನೇ ಓದಿ, ಪರವಾಗಿಲ್ಲ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯರು ಮೇಘಾದೋಪದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದುಬಿಟ್ಟು ನಂಬಿಕೆಯನ್ನು ಹುಟ್ಟಿಸುವವರು, ಪೂರೈಸುವವರು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಅವರು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನರೂಢರಾಗಿ ಇದ್ದಾರೆ. ಆಮೇಲೆ ನಿಮ್ಮಿಂದ ಯಾಕೆ ಓಡೋಕ್ಕಾಗ್ತಾ ಇಲ್ಲ, ನಿಮ್ಮಿಂದ ಯಾಕೆ ಸರಿಯಾದ ರೀತಿಯಲ್ಲಿ ಕಟ್ಟೋಕ್ಕಾಗ್ತಾ ಇಲ್ಲ, ಅಥವಾ ಯಾಕೆ ಶೋಧನೆ ಬರುವಾಗೆಲ್ಲ ಬೀಳ್ತಾ ಇದ್ದೀರಾ ಅಂದರೆ, ನಿಮ್ಮ ಮುಂದೆ ಇರುವಂಥ ಸಂತೋಷ ನಿಮಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಮುಂದೆ ಇರುವಂಥ ಸಂತೋಷನ ಅರ್ಥ ಮಾಡಿಕೊಳ್ಳದೆ ಹೋದರೆ ನಮ್ಮಿಂದ ಇವಾಗಿರುವಂಥ ಕಷ್ಟವನ್ನು ಪಡೋಕ್ಕಾಗಲ್ಲ. ಇದು ಸುಲಭವಾಗಿ ಅರ್ಥ ಮಾಡ್ಕೊಬೇಕಂದ್ರೆ ನಿಮ್ಮ ಪ್ರೆಗ್ನೆನ್ಸಿ ಎತ್ಕೊಬೋದು. ಒಂದು ಮಗುವನ್ನು ಹೊತ್ತುವುದಕ್ಕೆ ಯಾಕೆ ಆ ತಾಯಿ ಅಷ್ಟು ಕಷ್ಟಪಡ್ತಾರೆ? ಜೀವ ಹೋಗಿ ಜೀವ ಬರುತ್ತೆ ಅಂತಾರಲ್ಲ, ಯಾಕೆ ಒಂದು ತಾಯಿ ಅಷ್ಟು ಕಷ್ಟಪಟ್ಟ ಮಗುವನ್ನು ಎತ್ತಾರೆ? ಮುಂದೆ ಇರುವಂಥ ಸಂತೋಷಕ್ಕೋಸ್ಕರ. ಇವಾಗ ಏನು ಮಾಡ್ತಾ ಇದ್ದಾರೆ, ಆ ಒಂದು ಕ್ಷಣದಲ್ಲಿ, ಆ ಕ್ಷಣದ ಸಂತೋಷ ಜೀವನ ಪೂರ್ತಿ ಏನು ಮಾಡುತ್ತಂತೆ ಅವರಿಗೆ? ಸಂತೋಷ. ಆ ಕ್ಷಣದ ಕಷ್ಟ, ಆ ಕ್ಷಣದಲ್ಲಿ ಇರುವಂಥ ಕಷ್ಟ ಜೀವನ ಪೂರ್ತಿ ಏನು ಮಾಡುತ್ತೆ? ಸಂತೋಷ ಕೊಡುತ್ತೆ. ನಮ್ಮಲ್ಲಿ ಎಷ್ಟೋ ಜನರಿಗೆ ಯಾಕೆ ಕಷ್ಟಗಳು ಬರುವಾಗ ಸುಲಭವಾಗಿ ಬಿದ್ದೋಳ್ತೀವಿ, ಸುಲಭವಾಗಿ ಏನು ಮಾಡ್ತೀವಿ? ಶೋಧನೆಯಲ್ಲಿ ಬಿದ್ದೋಗಿ, ಸ್ವಲ್ಪ ಶೋಧನೆ ಬಂದರೆ ಏನು ಮಾಡ್ತೀವಿ? ಕಷ್ಟ ಇರುತ್ತೆ, ಪಿಶಾಚ ಶೋಧನೆ ಕೊಡೋಕೆ ಬರ್ತಾನೆ, ನೆಕ್ಸ್ಟ್ ಸಡನ್ನಾಗಿ ಏನು ಮಾಡ್ತೀವಿ? ಸ್ವೀಕರಿಸ್ಕೊಳ್ತೀವಿ. ಏನು ಮಾಡ್ತೀವಿ? ಇವಾಗ ನೀವು ತುಂಬ ನಿಮ್ಮ ಮೈಂಡಲ್ಲಿ ಓಡ್ತಾ ಇದೆ ಅಂದರೆ, ಒಂದು ನಾವು ಪ್ರಾರ್ಥನೆ ಮಾಡ್ಬೋದು, ಇಲ್ಲಾಂದರೆ ಏನು ಮಾಡ್ಬೋದು? ಸರಿ, ಮಲಗಿ ಎದ್ದು ನಾನು ಏನು ಮಾಡ್ತೀನಿ, ನಾಳೆ
ಇದ್ರ ಬಗ್ಗೆ ಯೋಚನೆ ಮಾಡೋಣ. ನಾಳೆ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡೋಣ. ತುಂಬ ಕಷ್ಟದಲ್ಲಿರ್ತೀವಿ, ಅಥವಾ ನಾಳೆ ಕಟ್ಟಲೇಬೇಕು, ಏನೋ ಮಾಡಲೇಬೇಕು ಅಂತಿರುತ್ತೆ. ನಾವೇನು ಮಾಡ್ತೀವಿ, ಇವಾಗ ನಾನು ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡೋಣ. ದೇವರು ಕೇಳ್ತಾನೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ನಮ್ಮ ಶೋಧನೆಯಲ್ಲಿ ನಮ್ಮಿಂದ ಏನು ಮಾಡೋಕ್ಕಾಗ್ತಾಯಿಲ್ಲ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋಕ್ಕಾಗ್ತದೆ. ನೀವು ನೈಟೆಲ್ಲ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾ ಇಲ್ಲ. ನಿಮ್ಮಿಂದ ಎಚ್ಚರವಾಗಿದ್ದು ಆ ಕ್ಷಣದಲ್ಲಿ ಏನು ಮಾಡೋಕ್ಕಾಗ್ತಾಯಿಲ್ಲ, ಪ್ರಾರ್ಥನೆ ಮಾಡ್ತಾಯಿಲ್ಲ. ಯಾಕಂದರೆ ಪಿಶಾಚಿ ಕೊಡುವಂಥ ಶೋಧನೆ, ಬೀಟ್ ಆಫ್ ಸೇಟನ್ ಅಂತಾರೆ. ಪಿಶಾಚಿ ಏನು ಮಾಡ್ತಾನಂತೆ, ಬಲೆ ಹಾಕ್ತಾನಂತೆ. ಯಾವ ರೀತಿ ಒಂದು ಬರ್ಡ್ನ ಹಿಡಿಬೇಕು ಅಥವಾ ಒಂದು ಅನಿಮಲ್ನ ಹಿಡಬೇಕಂದ್ರೆ ಏನು ಮಾಡ್ತಾರೆ, ಬಲೆ ಹಾಕ್ತಾರೆ. ಆ ಬಲೆ ಹಾಕಿದ್ರೆ ಏನಾಗುತ್ತೆ, ಆ ಬಲೆಯಲ್ಲಿರುವಂಥ ಯಾವುದೋ ಒಂದು ವಸ್ತುವನ್ನು ನೋಡಿ ಆ ಒಂದು ಅನಿಮಲ್ಲು, ಆ ಒಂದು ಪಕ್ಷಿನೂ ಏನು ಮಾಡುತ್ತೆ, ಒಳಗೆ ಹೋಗಿ ಸಿಕ್ಕಾಕೊಳ್ಳುತ್ತೆ. ನಾವೂ ಸಹ ನಮ್ಮ ಕಷ್ಟಗಳಲ್ಲುವಂಥ ಬಲೆಯಲ್ಲಿ ಪಿಶಾಚಿ ಶೋಧನೆ ಯಾವ ರೀತಿ ಕೊಡ್ತಾನೆ, ಆ ಒಂದು ಒಳ್ಳೆಯ ವಿಷಯವನ್ನು ಇಟ್ಕೊಂಡು ಒಳ್ಳೆಯ ವಿಷಯದ ರೀತಿಯಲ್ಲಿ ಏನು ಮಾಡ್ತಾನೆ, ಶೋಧನೆಯನ್ನು ಕೊಡ್ತಾನೆ. ನಾವೂ ಸಹ ಏನು ಮಾಡ್ತೀವಿ, ಪಿಶಾಚ ಬಲೆ ಒಳಗಡೆ ಸುಲಭವಾಗಿ ಒಳಗಡೆ ಹೋಗ್ಬಿಡ್ತೀವಿ. ನಮ್ಮಿಂದ ಏನು ಮಾಡೋಕ್ಕಾಗ್ತಾಯಿಲ್ಲ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋಕ್ಕೆ. ಯೇಸು ಕ್ರಿಸ್ತುವಿಗೆ ನಮ್ಮೆಲ್ಲರೂ ಗೊತ್ತು, ಮೊದಲನೇ ಸತಿ ಏನು ಮಾಡ್ತಾನೆ, ಪಿಶಾಚಿ ಬಂದು ಶೋಧನೆ ಕೊಡ್ತಾನೆ ಅಂತ. ಏನು ಹೇಳ್ತಾನೆ, ಇದೆಲ್ಲ ಕೊಡ್ತೀನಿ, ಇದೆಲ್ಲ ಮಾಡ್ತೀನಿ ಅಂತ ಶೋಧನೆ. ಎರಡನೇ ಸತಿ ಪಿಶಾಚಿ ಯಾವಾಗ ಬಂದು ಶೋಧನೆ ಕೊಡ್ತಾನೆ ಹೇಳಿ? ಗೆತ್ಸೆಮನೆ ತೋಟದಲ್ಲಿ ಪಿಶಾಚಿಗಿಂತ ದೊಡ್ಡ ಒಂದು ವಿಷಯ ಯೇಸು ಕ್ರಿಸ್ತುವಿಗೆ ಶೋಧನೆ ಬರುತ್ತೆ, ಅವರ ಮಾಂಸ. ಪಿಶಾಚಿ, ಅದನ್ನೇ ದೇವರು ಏನು ಹೇಳ್ತಾರೆ ಅಂದರೆ, ಪಿಶಾಚಿಯನ್ನು, ಲೋಕವನ್ನು, ಚೆನ್ನಾಗಿ ಅರ್ಥ, ಪಿಶಾಚಿಯನ್ನು, ಲೋಕವನ್ನು, ಮಾಂಸವನ್ನು ಜಯಿಸಿ ಎದ್ದು ಬಂದ ಕ್ರಿಸ್ತು. ಪಿಶಾಚಿಯನ್ನು ಎಲ್ಲಿ ಜಯಿಸಿದ್ರು, ಅವರ ಸೇವೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಪಿಶಾಚಿಯನ್ನು ಒಂದು ಸತಿ ಜಯಿಸಿದ್ರು. ಎರಡನೇ ಸತಿ ಸಾವನ್ನು ಏನು ಮಾಡ್ತಾ ಇದ್ದಾರೆ, ಜಯಿಸುವಾಗ ಪಿಶಾಚಿಯನ್ನು ಸಹ ಜಯಿಸಿ ಎದ್ದು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಪಿಶಾಚಿಯ ಶೋಧನೆಯನ್ನು ಮೊದಲನೇ ಸತಿ ಜಯಿಸಿದ ಅವರು ಸೆಕೆಂಡ್ ಟೈಮ್ ಏನು ಮಾಡ್ತಾ ಇದ್ದಾರೆ, ಅವರ ಸಾವನ್ನು ಮೀರಿ ಎದ್ದು ಬರುವಾಗ ಆ ಒಂದು ಪಿಶಾಚಿಯನ್ನು ಜಯಿಸಿ ಏನು ಮಾಡ್ತಾ ಇದ್ದಾರೆ, ಆಚೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಅದನ್ನು ಮಾತ್ರ ಅಲ್ಲ, ಲೋಕವನ್ನು ಅಂದರೆ ಲೋಕದಲ್ಲಿರುವಂಥ ಎಲ್ಲ ಆಸಪಾಶ ಎಲ್ಲವನ್ನು ಬಿಟ್ಟು ಅದನ್ನು ಸಹ ಏನು ಮಾಡ್ತಾ ಇದ್ದಾರೆ, ಜಯಿಸಿ ಬರ್ತಾರೆ. ಸೊ ಫಸ್ಟ್ ಟೈಮ್ ಲೋಕವನ್ನು ಜಯಿಸ್ತಾರೆ ಪಿಶಾಚಿಯ ಮೂಲಕ. ಆ ಶೋಧನೆಯ ಮೂಲಕ, ಪಿಶಾಚಿ ಕೊಟ್ಟಂಥ ಶೋಧನೆಯ ಮೂಲಕ ಯೇಸು ಕ್ರಿಸ್ತ ಏನು ಮಾಡ್ತಾ ಇದ್ದಾರೆ, ಲೋಕವನ್ನು ಜಯಿಸ್ತಾ ಇದ್ದಾರೆ. ಎರಡನೇ ಸತಿ ಗೆತ್ಸೆಮನೆ ತೋಟದಲ್ಲಿ ಮಾಂಸವನ್ನು ಜಯಿಸ್ತಾ ಇದ್ದಾರೆ. ಮೂರನೇ ಸತಿ ಪಿಶಾಚನ ಏನು ಮಾಡ್ತಾರೆ, ಎಲ್ಲಿ ಮೂರನೇ ಸಿಚುವೇಷನಲ್ಲಿ ಶಿಲುಬೆಯಲ್ಲಿ, ಅವರು ಶಿಲುಬೆಯಿಂದ ಸತ್ತು ಹೋಗಿ ಎದ್ದು ಬರುವಾಗ ಏನು ಮಾಡ್ತಾ ಇದ್ದಾರೆ, ಪಿಶಾಚಿಯನ್ನು ಸಹ ಜಯಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಇದನ್ನು ಅರ್ಥ ಮಾಡ್ಕೊ. ಎಲ್ಲೆಲ್ಲಿ ಜಯಿಸ್ತಾ ಇದ್ದಾರೆ, ಮೂರು ಸ್ಥಳಗಳಲ್ಲಿ ಯೇಸು ಕ್ರಿಸ್ತು ಜಯಿಸ್ತಾ. ಇದನ್ನೇ ನಾವೇನು ಹೇಳ್ತೀವಿ, ಲೋಕ, ಮಾಂಸ, ಪಿಶಾಚಿಯನ್ನು ಜಯಿಸಿ ಎದ್ದು ಬಂತ. ನೋಡಿ, ಆರ್ಡರ್ ಕರೆಕ್ಟ್ ಆಗಿದೆ, ಲೋಕ, ಮಾಂಸ, ಪಿಶಾಚಿ. ಸೊ ಈ ಮೂರು ವಿಷಯಗಳನ್ನು ಜಯಿಸಿ ಬಂದಂಥ ದೇವರು ನಮಗೂ ಸಹ ಅದೆಲ್ಲವನ್ನು ಜಯಿಸಿ ಬರಬೇಕು ಅಂತ ಆಸೆ ಪಡ್ತಾರೆ. ಹಲ್ಲೆಲೂಯಾ. ನಾವು ಆ ಮೂರು ವಿಷಯಗಳನ್ನು ನಾವೂ ಸಹ ಜಯಿಸಿ ಬಂದಿಲ್ಲ ಅಂದರೆ ನಮ್ಮಿಂದ ಸಾಲಿಡ್ ಆಗಿ ಒಂದು ಬಿಲ್ಡಿಂಗ್ನ ಕಟ್ಟಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಏನು ಹೇಳ್ತಾ ಇದ್ದಾರೆ, 12:12 ಮುಂದನೇ ವಾಕ್ಯ, ಹೀಬ್ರೂಸ್ 12:1 ವಾಕ್ಯ ಏನು ಹೇಳ್ತಾರೆ, ನಿಮ್ಮ ಓಟವನ್ನು ನೀವು ಯಾರನ್ನು ಇಟ್ಕೊಂಡು ಕಣ್ಮುಂದೆ ಓಡಿ, ಯೇಸು ಕ್ರಿಸ್ತುವಿನ ರೀತಿಯಲ್ಲಿ ಏನು ಮಾಡಿ ಓಡಿ ಅಂತ. ಯಾಕಂದರೆ ಹೀಬ್ರೂಸ್ 11ನೇ ಅಧ್ಯಾಯದಲ್ಲಿ ವಿಶ್ವಾಸದ ಕುರಿತಾಗ ಒಂದು ವಾಕ್ಯ ಇದೆಲ್ಲ ಓದಿ, ವಿಶ್ವಾಸಕ್ಕೆ ಆ ಒಂದು ಅರ್ಥ ಬರುತ್ತಲ್ಲ, ಒಂದನೇ ವಾಕ್ಯ ಅಂದ್ಕೊಳ್ತೀನಿ. ಹಾಂ, ಇಬ್ರಿಯರು 11ನೇ ಅಧ್ಯಾಯ ವಚನ 1. ಇಬ್ರಿಯರು 11ನೇ ಅಧ್ಯಾಯ ವಚನ 1. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆಯಿಂದ ಇರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನೋಡಿ, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುವಾಗಿದೆ. ಯೇಸು ಕ್ರಿಸ್ತುವಿನ ಕಣ್ಣಿನ ಮುಂದೆ ಸುಲಭವಾಗಿ ಕಾಣಿಸಿದ ವಿಷಯ ಸಾವು. ಈಸಿಯಾಗಿ ಕಾಣಿಸಿದ ವಿಷಯ ಏನು, ಸಾವು. ಯೇಸು ಕ್ರಿಸ್ತುವಿಗೆ ಯಾವ ಗ್ಯಾರಂಟಿನೂ ಇಲ್ಲ, ನಾನು ಸತ್ತರೆ 3 ದಿವಸ ಬಿಟ್ಟು ಎದ್ದು ಬರ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಅಂದರೆ ನಡೆಯುವವರೆಗೂ ಗೊತ್ತಿಲ್ಲ. ಯೇಸು ಕ್ರಿಸ್ತು ಗೊತ್ತು ಅಂದರೆ ಸುಲಭವಾಗಿ ಮನುಷ್ಯನಾಗಿ ಹೇಳ್ತಾ ಇದ್ದೀನಿ. 3 ದಿವಸ ಆದಮೇಲೆ ಅವರು ಇದೆಲ್ಲವನ್ನೂ ಮೀರಿ ಏನು ಮಾಡಬೇಕಾಗಿತ್ತು, ಎದ್ದು ಬರಬೇಕು ಅಂತ ಅವ್ರಿಗೆ ಗೊತ್ತು, ನಡೆಯುತ್ತೆ ಅಂತ ಗೊತ್ತು. ಆದರೆ ಅವರು ಆ ಕ್ಷಣದಲ್ಲಿ ಗೆತ್ಸೆಮನೆ ತೋಟದಲ್ಲಿ ಅವ್ರಿಗೆ ಎಷ್ಟು ಮಾತ್ರ ಗೊತ್ತಿತ್ತು, ನಾನು ಇವಾಗ ನೆಕ್ಸ್ಟ್ ಸ್ಟೆಪ್ ಏನು, ಸಾಯಬೇಕು. ಯೇಸು ಕ್ರಿಸ್ತು ದೇವರ ಮೇಲೆ ವಿಶ್ವಾಸ ಇಡದೆ ಹೋಗಿದ್ದರೆ, ಅವರ ಗುಣದ ಮೇಲೆ ವಿಶ್ವಾಸ, ಮನುಷ್ಯನಾಗಿ ಮಾತಾಡ್ತಾ ಇದ್ದೀನಿ, ಯೇಸು ಕ್ರಿಸ್ತು ಮನುಷ್ಯನಾಗಿ ದೇವರ ಮೇಲೆ ವಿಶ್ವಾಸ ಇಡದೆ ಹೋಗಿದ್ದರೆ ಅವರಿಂದ ಏನು ಮಾಡೋಕ್ಕಾಗ್ತಿರ್ಲಿಲ್ಲ, ಆ ಶಿಲುಬೆಯನ್ನು ಹೊರೋದಕ್ಕೆ
ಸಾಧ್ಯ. ಅದನ್ನೇ ಏನು ಹೇಳ್ತಾ ಇದ್ದಾರೆ, ಅವ್ರು ಮುಂಚೆ ಇದ್ದಂಥ ಆ ಒಂದು ಸಂತೋಷವನ್ನು ನೋಡಿ ಅಂದರೆ ವಿಶ್ವಾಸವನ್ನು ನೋಡಿ ಏನು ಮಾಡ್ತಾರೆ, ವಿಶ್ವಾಸದಿಂದ ಏನು ಮಾಡ್ತಾ ಇದ್ದಾರೆ, ನಾನು ಇದನ್ನು ಮಾಡಿದ್ರೆ ದೇವರು ಇದನ್ನು ಏನು ಮಾಡ್ತಾರೆ, ನನಗೆ ದಯಪಾಲಿಸುತ್ತಾರೆ ಅನ್ನುವಂಥ ವಿಶ್ವಾಸವನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ದೇವರ ಮೇಲೆ ಹಾಕಿ ಆ ಒಂದು ಸಂತೋಷವನ್ನು ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ ಇವಾಗ ಕಷ್ಟಪಡ್ತಾ ಇದ್ದಾರೆ. ಇವಾಗ ಆ ಶೋಧನೆಯನ್ನು ಏನು ಮಾಡ್ಕೊಳ್ತಾ ಇದ್ದಾರೆ, ತನ್ನ ಮೇಲೆ ತಾನು ಸಹಿಸ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅವ್ರು ಏನು ಮಾಡ್ತಾ ಇದ್ದಾರೆ, ಮುಂಚೆ ಇರುವಂಥ ಶೋಧನೆಯನ್ನು ಅಂದರೆ ಮುಂಚೆ ಇರುವಂಥ ಸಂತೋಷವನ್ನು ನೋಡಿ ಇವಾಗಿರುವಂಥ ಶೋಧನೆಯನ್ನು ಸ್ವೀಕರಿಸ್ಕೊಳ್ತಾ ಇದ್ದಾರೆ. ನಮ್ಮಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ, ಮುಂಚೆ ಇರುವಂಥ ಸಂತೋಷವನ್ನು ನೋಡೋಕ್ಕಾಗ್ತಾ ಇಲ್ಲ. ಯಾಕೆ ನೋಡೋಕ್ಕಾಗ್ತಾ ಇಲ್ಲ, ನಮಗೆ ಒಂದು ಗುರಿ ಇಲ್ಲ. ಎಷ್ಟೋ ಜನರಿಗೇನಿಲ್ಲ ಜೀವನದಲ್ಲಿ ಗುರಿ ಇಲ್ಲ. ಅಂದರೆ ಒಂದು ಅವ್ರು ಪ್ರಾರ್ಥನೆ ಮಾಡೋದು ಅವ್ರಿಗೋಸ್ಕರ ಇರುತ್ತೆ ಅಥವಾ ಅವ್ರ ಜೊತೆಯಲ್ಲಿರೋರಿಗೋಸ್ಕರ ಇರುತ್ತೆ. ಅದನ್ನು ಮೀರಿ ಅವರಿಂದ ಏನು ಮಾಡೋಕ್ಕಾಗಲ್ಲ, ಪ್ರಾರ್ಥನೆಯೂ ಮಾಡೋಕ್ಕಾಗಲ್ಲ, ಬಾಳೋದಕ್ಕೂ ಸಾಧ್ಯ ಇಲ್ಲ. ಪೇತ್ರನಾಗಿರಲಿ, ಅವ್ರ 3 ಜನ ಶಿಷ್ಯರಾಗಿರಲಿ ನೋಡಿ, ಅವರು ಕೊನೆಯದಲ್ಲಿ ಅವರು ಕೊನೆಯ ಭೋಜನ, ಕಸ್ತರ ಭೋಜನಲ್ಲಿ ಇರಬೇಕಾದ್ರೆ ಆವಾಗಲೂ ಸಹ ಅಲ್ಲಿ ಏನು ಜಗಳ ಆಡ್ತಾ ಇರ್ತಾರೆ, ನಮ್ಮಲ್ಲಿ ಯಾರು ದೊಡ್ಡವರು, ದೇವರ ರಾಜ್ಯದಲ್ಲಿ ನಮ್ಮಲ್ಲಿ ಯಾರು ಫಸ್ಟ್ ಆಗಿರ್ತೀವಿ, ಅಥವಾ ದೇವರ ಜೊತೆಯಲ್ಲಿ ಯಾರು ಫಸ್ಟ್. ಅವ್ರು ಏನು ನೋಡ್ತಾ ಇದ್ದಾರೆ, ತನ್ನನ್ನು ತಾನು ಮಾತ್ರ ನೋಡ್ತಾ ಇದ್ದಾರೆ. ಶಿಷ್ಯರಲ್ಲಿ ಇದ್ದಂಥ ಮನಸ್ಸೇನು, ಅವರಿಗೆ ಕಷ್ಟ ಬರದೆ ಹೋದರೆ ಅವರಿಂದ ಏನು ಮಾಡೋಕ್ಕಾಗ್ತಿರ್ಲಿಲ್ಲ, ಪ್ರಾರ್ಥನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆ ಅವ್ರ ಕಷ್ಟ, ಯೇಸು ಕ್ರಿಸ್ತು ಕಷ್ಟ ಬರುವಾಗ ಅವರಿಂದ ಯಾಕೆ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಅವರ ವಿಶ್ವಾಸ, ಅವರ ಎಲ್ಲವೂ ಯಾರಿಗೆ ಓರಿಯೆಂಟೆಡ್ ಆಗಿತ್ತು, ಅವರ ಕುಟುಂಬ. ಯಾವಾಗ ಸೆಲ್ಫಿಶ್ ಆಗಿದ್ದಾರೋ ಅವರಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ, ಯೇಸು ಕ್ರಿಸ್ತುವಿಗೋಸ್ಕರ ಸಹ ಪ್ರಾರ್ಥನೆ ಮಾಡೋಕ್ಕೆ ಆಗ್ತಾ ಇಲ್ಲ. ಪೇತ್ರನು ಮಾತ್ರ ಅಲ್ಲ, 3 ಜನ ಶಿಷ್ಯರಿಗೂ ಏನು ಮಾಡೋಕ್ಕಾಗ್ತಾ ಇಲ್ಲ, ಪ್ರಾರ್ಥನೆ ಮಾಡೋಕ್ಕೆ ಆಗ್ತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ, ನಿತ್ಯ ಮಾಡ್ತಾರೆ. ಯಾಕೆ, ಅವರಿಗೆ ಕಷ್ಟ ಬಂದಿದ್ರೆ ಸುಲಭವಾಗಿ ಪ್ರಾರ್ಥನೆ ಮಾಡ್ತಿದ್ರು. ಆದರೆ ಯೇಸು ಕ್ರಿಸ್ತು ಕಷ್ಟ ಬಂದರೆ ಅವರಿಂದ ಪ್ರಾರ್ಥನೆ ಮಾಡೋಕ್ಕೆ ಆಗಿಲ್ಲ. ಯಾಕಂದರೆ ಅವರ ಗುರಿ ಏನಾಗಿತ್ತು, ಅವರು ದೇವರ ರಾಜ್ಯದಲ್ಲಿ ಮುಂದೆ ಇರಬೇಕು, ಅವರು ದೇವರ ಜೊತೆಯಲ್ಲಿ ಫಸ್ಟ್ ಇರಬೇಕು ಅಂತ. ಅವ್ರೊಳಗಡೆ ಏನಿದೆ, ಕಾಂಪಿಟಿಷನ್ ಇದೆ. ಏನಂತ, ನಾನಾ ನೀನ, ಯಾರು ದೇವರಿಗೆ ತುಂಬ ಹತ್ರ, ಯಾರು ಯೇಸು ಕ್ರಿಸ್ತುವಿಗೆ ತುಂಬ ಹತ್ರ. ಆದರೆ ಯೇಸು ಕ್ರಿಸ್ತು ಏನು ಹೇಳ್ತಾರೆ, ನಿಮ್ಮಲ್ಲಿ ಯಾರು ಚಿಕ್ಕ ಮಕ್ಕಳಂತೆ ತನ್ನನ್ನು ತಾನು ತಗ್ಗಿಸ್ಕೊಳ್ಳದೆ ಹೋಗ್ತಾರೋ ಅವ್ರು ಏನು ಮಾಡೋಕ್ಕಾಗಲ್ಲ, ದೇವರ ರಾಜ್ಯವನ್ನು ಸೇರುವುದಕ್ಕಾಗಲ್ಲ, ಮುಂದೆ ಇರೋದು. ನಿಮ್ಮಲ್ಲಿ ಯಾರು ಎಲ್ರಿಗೂ ಸೇವೆ ಮಾಡ್ತಾರೋ ಅವರು ಏನಂತಲ್ಲಿ ಫಸ್ಟ್ ಆಗಿರ್ತಾರೆ ಅಂತ. ಹಲ್ಲೆಲೂಯಾ. ಆದರೆ ನಮ್ಮಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ, ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮಿಂದ ಯಾಕೆ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ನಮ್ಮ ಜೀವನದಲ್ಲಿ ಗುರಿ ಇಲ್ಲ. ನಮ್ಮಿಂದ ಯಾಕೆ ಶೋಧನೆಯನ್ನು ಮೀರಿ ಬರೋಕ್ಕಾಗ್ತಾ ಇಲ್ಲ, ಯಾಕೆ, ನಮ್ಮಲ್ಲಿ ದೇವರು ಕೊಡುವಂಥ ಮುಂಚೆ ಇರುವಂಥ ಸಂತೋಷವನ್ನು ನಮ್ಮಿಂದ ನೋಡೋಕ್ಕಾಗ್ತಾ ಇಲ್ಲ. ಇವಾಗ ನೀವು ಈ ಶೋಧನೆಯನ್ನು ಇವತ್ತು ಒಂದು ರಾತ್ರಿ ದಾಟಿಬಿಟ್ರೆ ನಾಳೆ ಬೆಳಗ್ಗೆ ನಿಮಗೆ 1 ಕೋಟಿ ರೂಪಾಯಿ ಕೊಡ್ತಾರೆ ಅಂದರೆ ನಾವೇನು ಮಾಡ್ತೀವಿ, ಸಂತೋಷವಾಗಿ ಆ ರಾತ್ರಿಯನ್ನು ಕಷ್ಟನ ಸುಖವನ್ನು ಏನು ಮಾಡ್ತೀವಿ, ದಾಟ್ಬಿಡ್ತೀವಿ. ಯಾಕೆ, ಆ ಹಣ, ಆ ಒಂದು ದುಡ್ಡು ಬರುತ್ತೆ ಅಂತ. ಆದರೆ ನಮ್ಮ ಮುಂದೆ ಆ ದುಡ್ಡಿಗಿಂತ ದೊಡ್ಡ ಸಂತೋಷವನ್ನು ನಮ್ಮ ಜೀವನದಕ್ಕೋಸ್ಕರ, ಯಾವುದೋ ಈ ಜೀವನದಲ್ಲೂ ಇರಲಿ ಅಥವಾ ಮುಂದೆ ಇರುವಂಥ ಜೀವನದಾಗಿರಲಿ, ದೇವರು ಎಷ್ಟೋ ದೊಡ್ಡ ಸಂತೋಷವನ್ನು ಕೊಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅದನ್ನು ನಮಗೆ ತಿಳಿಯಪಡಿಸ್ತಾರೆ. ಹಲ್ಲೆಲೂಯಾ. ಆದರೆ ನಮ್ಮಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ, ಆ ಸಂತೋಷವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ನೀವು ಸುಲಭವಾಗಿ ಬೀಳ್ತಾ ಇರೋದಕ್ಕೆ ಕಾರಣ ನಿಮ್ಮ ಫ್ಯೂಚರ್ಗೆ ಏನು ದೇವರು ಇಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ. ಎಷ್ಟೋ ಜನರಿಗೇನಿಲ್ಲ, ಗೊತ್ತಿಲ್ಲ. ದೇವರೇ ನನ್ನನ್ನು ಏನಕ್ಕೋಸ್ಕರ, ಎಷ್ಟೋ ಸತಿ ಹೇಳ್ತೀನಿ, ದೇವರೇ ನನ್ನನ್ನು ಏನಕ್ಕೋಸ್ಕರ ಕರೆದಿದ್ದೀರಾ ಅಂತ ತಿರುಗಿ 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 ದೇವರ ಹತ್ರ ನಾವು ಕೇಳಬೇಕು. ನಮ್ಮ ಮೈಂಡಲ್ಲಿ ಅದು ಫಿಕ್ಸ್ ಆಗದೆ ಹೋದರೆ ನಮ್ಮಿಂದ ಶೋಧನೆಯನ್ನು ಮೀರಿ ಬರೋದಕ್ಕೆ ಸಾಧ್ಯ ಇಲ್ಲ. ಏನು ಮಾಡ್ತೀವಿ, ನಮಗೇನು ಬರುತ್ತೆ, ಇವಾಗ ನೋಡಿ, ಒಂದು ಗುರಿ ಇರುವಂಥ ಮನುಷ್ಯನಿಂದ ದೇವರ ವಾಕ್ಯವನ್ನು ಯಾಕೆ ಓದೋಕ್ಕಾಗತ್ತೆ ಅಂದರೆ, ಅವನ ಜೀವಮಾನವೆಲ್ಲ ಆ ಒಂದು ಸೇವೆಯನ್ನು ಮಾಡಿದ್ರೇ ಅವನಿಂದ ಏನು ಮಾಡೋಕ್ಕಾಗತ್ತೆ, ದೇವರ ರಾಜ್ಯದಲ್ಲಿ ಸಂಪತ್ತನ್ನು ಸೇರ್ಸೋಕ್ಕಾಗತ್ತೆ ಅಂತ ಗೊತ್ತು. ಅಲ್ಲೆಲ್ಲೂ ಇದನ್ನು ಏನು ಹೇಳ್ತಾರೆ, 1 ಕೊರಿಂಥಿ 3ನೇ ಅಧ್ಯಾಯದಲ್ಲಿ ದೇವರು ಏನು ಮಾಡ್ತಾರೆ ಅಂತ ಟೆಸ್ಟ್ ಮಾಡ್ತಾರೆ. ಅವರು ಅಗ್ನಿಯಿಂದ ಪರೀಕ್ಷೆ ಮಾಡುವುದು ನಾವೇನು ಕಟ್ತಾ ಇದ್ದೀವಿ ಅಂತ. ದೇವರು ಹೆಂಗೆಲ್ಲ ಪರೀಕ್ಷೆ ಮಾಡ್ತಾರೆ ಅಂದರೆ, ಮೊದಲು ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ. ನಿಮ್ಮನ್ನು ಪರೀಕ್ಷೆ ಮಾಡಿದ ಮೇಲೆ ನಿಮ್ಮ ಜೊತೆಯಲ್ಲಿ ಇರುವಂಥ ಸಂಬಂಧಗಳನ್ನು ಇಟ್ಕೊಂಡು ಪರೀಕ್ಷೆ ಮಾಡ್ತಾರೆ. ನಿಮ್ಮ ಸಂಬಂಧಗಳನ್ನು ಮೀರಿದ ಮೇಲೆ, ಯಾಕಂದರೆ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನಿಮ್ಮಿಂದ ಜಯ ಹೊಂದೋದಕ್ಕೆ ಸಾಧ್ಯವಿಲ್ಲದೆ ಹೋದರೆ
ನಿಮ್ಮನ್ನು ದೇವ್ರು ಪಬ್ಲಿಕ್ಕಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ? ಅಲ್ಲೆಲೂಯ. ನಿಮ್ಮ ಒಂದು ಸೇವೆಯಲ್ಲಿ ನಿಮ್ಮನ್ನು ಯಾವ ರೀತಿ ಯೂಸ್ ಮಾಡ್ತಾರೆ? ಯಾಕಂದರೆ ಪೇತ್ರನು ತನ್ನನ್ನು ತಾನು ಏನು ಮಾಡೋಕ್ಕಾಗಿಲ್ಲ, ಆ ಸ್ಥಳದಲ್ಲಿ ಜಯಿಸೋಕ್ಕಾಗಿಲ್ಲ. ಪೇತ್ರನ ಶೋಧನೆಯಲ್ಲಿ ಏನು ಮಾಡ್ತಾನೆ, ಬಿದ್ದೋಗ್ತಾರೆ. ಫಸ್ಟ್ ಟೈಮ್ ಏನು ಮಾಡ್ತಾರೆ, 3 ಸತಿ ನನಗೆ ಯಾರೋ ಗೊತ್ತಿಲ್ಲ ಅಂತಾರೆ. ಯಾಕೆ ಅವ್ರು ಸುಲಭವಾಗಿ ಬೀಳ್ತಾ ಇದ್ದಾರೆ ಆ ಜಾಗದಲ್ಲಿ? ಯಾಕಂದರೆ ಮುಂಚೆ ಇರುವಂಥ ಒಂದು ಫ್ಯೂಚರ್ ಅವ್ರಿಗೇನಾಗಿಲ್ಲ, ಅರ್ಥ ಆಗಿಲ್ಲ. ಯೇಸು ಕ್ರಿಸ್ತು 3 ದಿವಸ ಬಿಟ್ಟು ಎದ್ದು ಬರ್ತಾರೆ ಅಂತ ಯಾರು ಗೊತ್ತಾಗಿಲ್ಲ. ಯಾರು ಶಿಷ್ಯರಲ್ಲಿ ಯಾರಿಗೂ ಏನಿರಲಿಲ್ಲ, ನಂಬಿಕೆ ಇರಲಿಲ್ಲ, ಗೊತ್ತಿರಲಿಲ್ಲ, ನಂಬಿಕೆನೇ ಇರಲಿಲ್ಲ. ಅವ್ರೇನು ಹೇಳಿದ್ರು, ಕೊನೆಯಲ್ಲಿ ಯೇಸು ದೇವರು ಎದ್ದು ಬರ್ತಾರೆ, ದೇವರು ಎಲ್ಲರನ್ನೂ ಎಬ್ಬಿಸುವಾಗ ಎಬ್ಬಿಸ್ತಾರೆ. ಅವರಲ್ಲಿ ಇದ್ದಂಥ ಮೈಂಡ್ಸೆಟ್ ಏನು, ಎಬ್ಬಿಸುವಾಗ. ಅವ್ರಿಗೇನು ಗೊತ್ತಿರಲಿಲ್ಲ, 3 ದಿವಸ ಬಿಟ್ಟು ಯೇಸು ಕ್ರಿಸ್ತು ಎದ್ದೊಳ್ತಾರೆ ಅಂತ ನಂಬಿಕೆ ಇರಲಿಲ್ಲ. ಆ ಒಂದು ಸಂತೋಷ ಇಲ್ಲದೇ ಇದ್ದ ಕಾರಣ ಆ ಶೋಧನೆಯಲ್ಲಿ ಏನಾಗ್ಬಿಡ್ತಾರೆ, ಎಲ್ಲರೂ ಚದರಿ ಹೋಗ್ತಾರೆ. ಇವಾಗ ನಮ್ಮ ಸಭೆ ಆಗಿರಲಿ, ಎಷ್ಟೋ ಸಭೆಗಳಾಗಿರಲಿ, ನಿಮ್ಮ ಸ್ವಂತ ಜೀವನದಲ್ಲಾಗಿರಲಿ, ಒಂದೊಂದು ಕಷ್ಟ ಬರುವಾಗಲೂ ದೇವರ ಜೊತೆ ಇರುವಂಥ ಸಂಬಂಧ ಬೀಳ್ತಾ ಇದೆ ಅಂದರೆ ಅಲ್ಲಿ ಏನು ತೋರಿಸ್ತಾ ಇದೆ, ನಮ್ಮ ಮುಂಚೆ ಇರುವಂಥ ಸಂತೋಷ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಮಗೇನು ಕಾಣಿಸ್ತಾ ಇದೆ, ಇವಾಗಿರುವಂಥ ಕಷ್ಟ ಮಾತ್ರ ಕಾಣಿಸ್ತಾ ಇದೆ. ಈ ಕಷ್ಟ ಮಾತ್ರ ಕಾಣಿಸುವವರೆಗೂ ನನ್ನಿಂದ ಏನು ಮಾಡೋಕ್ಕಾಗಲ್ಲ, ಮುಂಚೆ ಇರುವಂಥ ಸಂತೋಷವನ್ನು ನೋಡೋಕ್ಕಾಗಲ್ಲ. ಅದಕ್ಕೇ ಕಷ್ಟದ ಒಳಗಡೆ ಹೋಗೋದಕ್ಕೆ ಮೊದಲು ಚೆನ್ನಾಗಿರುವಾಗ ಏನು ತಿಳ್ಕೊಬೇಕಂದ್ರೆ, ದೇವ್ರ ಹತ್ರ ವಾಗ್ದಾನಗಳು ಪಡ್ಕೊಬೇಕು. ದೇವರೇ ಇದಾದಮೇಲೆ ನನಗೇನು? ನಾವು ಅದು ಪಡೆದುಕೊಂಡು ನೋಡದೆ ಹೋದರೆ ನಮ್ಮಿಂದ ಇವಾಗ ಏನು ಮಾಡೋಕ್ಕಾಗಲ್ಲ, ಜಯಿಸೋಕ್ಕಾಗಲ್ಲ. ದೇವರು ನಮ್ಗೆ ಯಾವತ್ತೂ ಫೋರ್ಸ್ ಮಾಡಲ್ಲ. ಎಷ್ಟೋ ದಿವಸಗಳು ನಾನು ಏನು ಯೋಚನೆ ಮಾಡಿರ್ತೀನಿ ಅಂದರೆ, ನಮ್ಮ ಜೀವನದಲ್ಲಿ ಏನೆಲ್ಲ ಬೇಕು ದೇವ್ರು ಏನು ಮಾಡ್ತಾರೆ, ಕೊಟ್ಬಿಡ್ತಾರೆ, ಆಟೋಮೆಟಿಕ್ಕಾಗಿ ಕೊಡ್ತಾರೆ. ನಾನು ಕಷ್ಟಪಡೋದು ಬೇಕಿಲ್ಲ. ಅಂದರೆ ನಾನು ಏನೋ ಅಂತ ಇರುವಾಗ ದೇವ್ರು ಏನು ಹೇಳ್ತಾರೆ ಅಂದರೆ, ಹೀಬ್ರೂಸ್ 12ನೇ ಅಧ್ಯಾಯನ 12 ಅಲ್ಲ ಸಾರಿ ಹೇಳ್ತೀನಿ ರೀ 10 ಒಂದೇ ಒಂದು ನಿಮಿಷ. ಒಂದು ಸೆಕೆಂಡ್. ಹೀಬ್ರೂಸ್ 12ರಲ್ಲಿ 12ರಿಂದ ಓದಿ, 12ನೇ ವಾಕ್ಯದಿಂದ. ಇಬ್ರಿಯರು 12ನೇ ಅಧ್ಯಾಯ ವಚನ 12ರಿಂದ. ಇಬ್ರಿಯರು 12ನೇ ಅಧ್ಯಾಯ ವಚನ 12ರಿಂದ. ಆದುದರಿಂದ ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ. ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟು ಕಾಲು ಉಳುಕಿ ಹೋಗದೆ ವಾಸಿಯಾಗುವುದು. ಕಂಟಿನ್ಯೂ ಮಾಡಿ. ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತರನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷಯವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗೃತೆಯಿಂದ ನೋಡಿಕೊಳ್ಳಿರಿ. ಆ ಏಸವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನವನ್ನು ಹಕ್ಕನ್ನು ಕೊಟ್ಟು ಬಿಟ್ಟನು. ಆನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರೂ ನಡೆಯದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ಆಮೇನ್. ನೋಡಿ, ನಮ್ಮಿಂದ ಏನು ಮಾಡೋಕ್ಕಾಗ್ತಾಯಿಲ್ಲ, ನಮ್ಮನ್ನು ನಾವು ಬಲಪಡಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ನಮ್ಮಿಂದ ಸರಿಯಾಗಿ ನಡೆಯೋಕ್ಕೂ ಆಗ್ತಾಯಿಲ್ಲ. 12ನೇ ವಾಕ್ಯದಿಂದ ಹಂಗೆ ಓದ್ಕೊಂಬಳಿ ನೋಡಿ. ನಮ್ಮಿಂದ ನಾವೇನು ಮಾಡೋಕ್ಕಾಗ್ತಾಯಿಲ್ಲ. ಏನು ಹೇಳ್ತಾರೆ ದೇವರು? ನಿಮ್ಮಿಂದ ಜೋಳು ಬಿದ್ದ ಕೈಗಳನ್ನು ಮತ್ತು ನಡುಗುವ ಮೊಣಕಾಲುಗಳನ್ನು ಏನು ಮಾಡಿ ನಿಮ್ಮನ್ನು ನೀವು ಬಲಪಡಿಸ್ಕೊಳ್ಳಿ ಅಂತ ಇದ್ದಾರೆ. ನೆಕ್ಸ್ಟ್ 13ರಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ. ನೆಟ್ಟಿಗೆ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟುಕಾಲು ಉಳುಕು ಹೋಗದೆ ವಾಸಿ ಆಗುವುದು. 14ರಲ್ಲಿ ಹೇಳ್ತಾರೆ, ಎಲ್ಲರ ಜೊತೆ ಸಮಾಧಾನವಾಗಿರಿ. ಎಷ್ಟು ಜನ ಎಲ್ಲರ ಜೊತೆ ಸಮಾಧಾನವಾಗಿದ್ದೀವಿ? ಎಲ್ಲರ ಜೊತೆ ಬಿಡಿ, ಕುಟುಂಬದಲ್ಲಿ ಎಷ್ಟು ಜನ ಸಮಾಧಾನವಾಗಿದ್ದೀವಿ? ಅಥವಾ ನಮ್ಮ ಸಭೆ ಒಳಗಡೆ ಎಷ್ಟು ಜನ ಸಮಾಧಾನವಾಗಿದ್ದೀವಿ? ಎಲ್ಲ ವಿಷಯದಲ್ಲೂ ಒಂದಲ್ಲೂ ಸಹ ಕಷ್ಟನೇ ಇಲ್ಲ, ಒಂದಲ್ಲೂ ಸಹ ತಪ್ಪೇ ಇಲ್ಲ ಅಂತ. ಎಲ್ಲ ಸಮಯದಲ್ಲೂ ಸಮಾಧಾನವಾಗಿರುವುದಕ್ಕೆ ಸಾಧ್ಯ ಇಲ್ಲ, ಕಷ್ಟ. ಆದರೆ ಎಷ್ಟು ಜನ ಸಂಪೂರ್ಣವಾಗಿ ಕಷ್ಟದ ಕಾಲದಲ್ಲೂ ಸಮಾಧಾನವಾಗಿದೆ? ನೀವು ಚೆನ್ನಾಗಿರುವಾಗ ಸಮಾಧಾನವಾಗಿದ್ದೀರಾ ನನಗೆ ಗೊತ್ತಿಲ್ಲ. ನಿಮ್ಮ ಕುಟುಂಬದ ಜೊತೆ
ಕಷ್ಟ ಕಾಲದಲ್ಲಿ ಎಷ್ಟು ಜನ ನಾವು ಸಂಪೂರ್ಣವಾಗಿ ಸಮಾಧಾನವಾಗ್ತೀವಿ, ಜಗಳನೇ ಆಡದೆ ಸಂಪೂರ್ಣವಾಗಿ ಸಗಣ ಅದೇ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ನೋಡಿ, ಪರಿಶುದ್ಧವಾದ ಪರಿಶುದ್ಧವಾಗಿ ಬಾಳೋದಕ್ಕೆ ಪ್ರಯತ್ನ ಪಡಿರಿ, ಪರಿಶುದ್ಧತೆ ಇಲ್ಲದೆ ದೇವರನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಕಂಟಿನ್ಯೂ ಮಾಡಿ. ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರು ನೋಡಿ ಈ ಒಂದು ವಾಕ್ಯ ಯಾಕಷ್ಟು ಮುಖ್ಯ ಅಂದರೆ, ನಾವು ನಮ್ಮ ಜೀವನದಲ್ಲಿ ನಡೆಯುವಾಗ ಚಿಕ್ಕ ಚಿಕ್ಕ ವಿಷಯಗಳು ನಡೆಯುವಾಗ ಹೇಳ್ತೀವಿ ನೋಡಿ, ನನ್ನ ಫ್ಯಾಮ್ಲಿಯಲ್ಲಿ ಇವರು ಈ ರೀತಿ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನು ಹೇಳ್ತೀವಿ, ನನ್ನ ಕೆಲಸದ ಜಾಗದಲ್ಲಿ ಅಥವಾ ನಾನು ಓದುವ ಜಾಗದಲ್ಲಿ ಈ ರೀತಿ ಒಂದು ಮನುಷ್ಯ ನನಗೆ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಏನು ಹೇಳ್ತೀವಿ, ಈ ರೀತಿ ಒಬ್ಬೊಬ್ಬರು ಏನು ಮಾಡ್ತೀವಿ, ಈ ಜಾಗದಲ್ಲಿ ಇವನು ತಪ್ಪು ಮಾಡ್ತಾನೆ, ಈ ಜಾಗದಲ್ಲಿ ಇವನು ತಪ್ಪು ಮಾಡ್ತಾ ಇದ್ದಾನೆ ಅಂತ ಸಭೆಯಲ್ಲಿರೋರಿಗಾಗಲಿ ಕ್ರಿಸ್ತುವಲ್ಲಿರೋರಿಗಾಗಲಿ ನಾವೇನು ಮಾಡ್ತೀವಿ, ಅದನ್ನು ಹರಡಿಸ್ತೀವಿ. ನನ್ನ ಕುಟುಂಬದಲ್ಲಿ ನನ್ನ ಗಂಡ ಈ ರೀತಿ ಮಾಡ್ದ ಅಥವಾ ಹೆಂಡತಿ ಈ ರೀತಿ ಮಾಡಿದ್ರು. ಇದನ್ನು ಏನು ಹೇಳ್ತಾರೆ ಅಂದರೆ, ಕಹಿಯ ಏನು ಹೇಳ್ತಾರೆ ನೋಡಿ 15ನೇ ವಾಕ್ಯದಲ್ಲಿ ಏನು ಹೇಳ್ತಾರಲ್ಲ, ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯನ್ನು ಕೆಡಿಸದಂತೆ. ಓಕೆ ಸಾಕು ನೋಡಿ, ಯಾವ ಜಾರನಾಗಲಿ ಏಸಾವಿನಂಥ ಪ್ರಾಪಂಚಿಕನಾಗಲಿ. ಇದನ್ನೇ 1 ಕೊರಿಂಥಿ 3ನೇ ಅಧ್ಯಾಯದಲ್ಲೂ ಸಹ ಪೌಲ್ ಏನು ಹೇಳ್ತಾರೆ, ನೀವು ಇನ್ನೂ ಸಹ ಮಾಂಸದಲ್ಲೇ ಬಾಳುವುದರಿಂದ ನಿಮ್ಮಲ್ಲಿ ಏನಿದೆ, ಹೊಟ್ಟೆ ಕಿಚ್ಚಿದೆ, ಕೆಟ್ಟ ಗುಣಗಳಿದೆ, ಮಾಂಸದ ಗುಣಗಳು ನಿಮ್ಮಲ್ಲಿ ಇನ್ನೂ ಹೆಚ್ಚಾಗಿದೆ. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲೂ, ನಿಮ್ಮ ಕುಟುಂಬದ ಜೀವನದಲ್ಲಿ, ನಿಮ್ಮ ಸ್ವಂತ ಜೀವನದಲ್ಲಿ ನಿಮಗೆ ಯಾಕೆ ಆ ಒಂದು ಶೋಧನೆ ಬರುವಾಗಲ್ಲ ಈ ಮಾಂಸದ ಗುಣ ನಿಮ್ಮಲ್ಲಿ ಹೆಚ್ಚಾಗ್ತಾ ಇದೆ? ಯಾಕಂದರೆ ಮುಂದೆ ಇರುವಂಥ ಸಂತೋಷ ನಿಮಗೆ ಗೊತ್ತಾಗ್ತಾ ಇಲ್ಲ. ಏಸಾವನ್ನು ಸಹ ಏನು ಮಾಡ್ತಾ ಇದ್ದಾನೆ, ಮುಂಚೆ ಇದ್ದಂಥ ಸಂತೋಷ, ಆ ಒಂದು ಬ್ಲೆಸ್ಸಿಂಗ್ನ ಪಡ್ಕೊಂಡ್ರೆ ಎಷ್ಟು ಸಂತೋಷ ಬರುತ್ತೆ ಅಂತ ಅವನಿಗೆ ಗೊತ್ತಾಗದೇ ಇದ್ದಂಥ ಕಾರಣದಿಂದ ಅವನೇನು ಮಾಡ್ತಾ ಇದ್ದಾನೆ, ಆ ಒಂದು ಹೊತ್ತು ಊಟಕ್ಕೋಸ್ಕರ ಏನು ಮಾಡ್ತಾ ಇದ್ದಾನೆ, ತನ್ನ ಶ್ರೇಷ್ಠ ಪುತ್ರವನ್ನು ಏನು ಮಾಡ್ತಾ ಇದ್ದಾನೆ, ಕೊಟ್ಟು ಬಿಡ್ತಾನೆ ಒಂದು ಹೊತ್ತು ಊಟಕ್ಕೋಸ್ಕರ. ನೀವೂ ಸಹ ನಿಮ್ಮ ಪರಿಶುದ್ಧತೆಯನ್ನು, ನಿಮ್ಮ ಸಮಾಧಾನವನ್ನು ಎಷ್ಟು ಕೊಡ್ತಾ ಇದ್ದೀರಾ, ಆ ಒಂದು ಸ್ಥಳದಲ್ಲಿ ಇರುವಂಥ ಒಂದು ಕೋಪಕ್ಕೋಸ್ಕರ. ನನಗೆ ಇವಾಗಲೇ ಏನು ಬೇಕು, ನ್ಯಾಯ ಬೇಕು, ನಾನು ಏನು ಮಾಡ್ತೀನಿ, ಹೋಗಿ ಜಗಳ ಆಡ್ತೀನಿ. ನನಗೆ ಇವಾಗಲೇ ಏನು ಬೇಕು, ಎಲ್ಲ ಇವಾಗಲೇ ಬೇಕು ಅಂತ ನಾವೇನು ಮಾಡ್ತೀವಿ, ತಕ್ಷಣ ಏನು ಮಾಡ್ತೀವಿ, ಆ ಕೋಪದಲ್ಲೇ ಇಲ್ಲೊಂದು ಮಾಡ್ತೀವಿ. ಎಲ್ಲವೂ ಚೆನ್ನಾಗಿರುವಾಗ ಒಬ್ಬರನ್ನು ಪ್ರೀತಿ ಮಾಡೋದು, ಎಲ್ಲವೂ ಚೆನ್ನಾಗಿರುವಾಗ ನಾವು ಒಬ್ಬರ ಜೊತೆ ಸಮಾಧಾನ ಆಗಿರೋದು ಸುಲಭವಾದ ವಿಷಯ. ಏನೂ ಚೆನ್ನಾಗಿಲ್ಲದೆ ಇರುವಾಗ ಅವರ ಜೊತೆ ಸಮಾಧಾನವಾಗಿದ್ದೀವ, ಆವಾಗಲೂ ಸಹ ನಮ್ಮಿಂದ ದೇವರ ಪ್ರೀತಿ ಅವರ ಮೇಲೆ ತೋರ್ಸೋಕ್ಕಾಗ್ತಾ ಇದೆಯಾ? ಇದನ್ನೇ ಏನು ಹೇಳ್ತಾ ಇದ್ದಾರೆ, ಫಿಲಿಪಿಯನ್ಸ್ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಕ್ರಿಸ್ತು ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲೂ ಸಹ ಇರಲಿ. ಹಲ್ಲೆಲೂಯಾ. ಕ್ರಿಸ್ತು ಯೇಸು ನಿಮ್ಮನ್ನು ಎಷ್ಟು ಸತಿ ಕ್ಷಮಿಸಿರ್ತಾರೆ ನೀವು ಮಾಡುವ ತಪ್ಪಿಗೋಸ್ಕರ. ಕ್ರಿಸ್ತು ಯೇಸು ನಿಮ್ಮನ್ನು ಎಷ್ಟು ಸತಿ ಅವರ ಕೃಪೆಯಿಂದ ನಮ್ಮನ್ನು ಏನು ಮಾಡಿರ್ತಾರೆ, ಕ್ಷಮಿಸಿರ್ತಾರೆ, ಕರುಣೆ ತೋರಿರ್ತಾರೆ ನಮ್ಮ ಮೇಲೆ. ಎಷ್ಟು ನೀವು ಎಷ್ಟೇ ತಪ್ಪು ಮಾಡಿದ್ರು ಅವ್ರೇನು ಮಾಡ್ತಾರೆ, ನಿಮ್ಮ ಮೇಲೆ ಇರುವಂಥ ಪ್ರೀತಿ ಅವ್ರನ್ನೇನು ಮಾಡ್ತಾ ಇಲ್ಲ, ತೆಗಿತಾ ಇಲ್ಲ, ದೂರ ಹೋಗ್ತಾರೆ. ಅನುದಿನವೂ ನಾನು ಶೋಧನೆಯಲ್ಲಿ ಫೇಲ್ ಆಗುವಾಗ, ದೇವರು ಪರೀಕ್ಷೆ ಮಾಡುವಾಗ, ನಾನು ತಪ್ಪಾದ ದಾರಿಯಲ್ಲಿ ಹೋಗುವಾಗ, ನಾನು ಪಾಪ ಮಾಡುವಾಗ, ದೇವರ ಕಡೆ ಹಿಂತಿರುಗಿ ಬರುವಾಗಲ್ಲ ನನ್ನಲ್ಲಿರುವಂಥ ಪ್ರಶ್ನೆ ಏನಂದರೆ, ಯಾಕೆ ನಿಮಗೆ ನನ್ನ ಮೇಲೆ ಇಷ್ಟು ಪ್ರೀತಿ? ಯಾರನ್ನೂ ತೋರಿಸದೇ ಇರುವಂಥ, ಯಾಕಂದರೆ ಇದೇ ನಾವು ಮನುಷ್ಯರಿಗೆ ಮಾಡಿದ್ರೆ ಏನು ಮಾಡ್ತಾರೆ, 1 ಸತಿ 2 ಸತಿ 3 ಸತಿ, ಅದಾದಮೇಲೆ ಏನು ಮಾಡೋಕ್ಕಾಗಲ್ಲ, ಕ್ಷಮಿಸೋಕ್ಕಾಗಲ್ಲ. ಎಷ್ಟೇ ಒಳ್ಳೆಯವರಿದ್ದರೂ ಏನು ಮಾಡಲ್ಲ, ಕ್ಷಮಿಸೋಕ್ಕಾಗಲ್ಲ. ಯಾಕೆ? ಅಷ್ಟೇ, ದೇವರು ಅವ್ರಿಗೆ ಸಹಾಯ ಮಾಡದೆ ಹೋದರೆ ಯಾರಿಂದನೂ 66 ಟೈಮ್ಸ್ ಕ್ಷಮಿಸೋಕ್ಕಾಗಲ್ಲ. ಒಂದು ದಿವಸದಲ್ಲಿ ಏನು ಹೇಳ್ತಾರೆ ದೇವರು, 70 ಸಾರಿ ಕ್ಷಮಿಸಿ. ಆದರೆ ಇವರೇನು ಮಾಡ್ತಾರೆ ಇಲ್ಲಿ ನೋಡಿ, ಅದನ್ನೇ ಹೇಳ್ತಾ ಇದ್ದಾರಲ್ಲ, ನಮಗೆ ಮುಂಚೆ ಇರುವಂಥ ಒಂದು ಸಂತೋಷ ಗೊತ್ತಿಲ್ಲದೆ ಇರುವಂಥ ಕಾರಣದಿಂದ ನಿಮ್ಮ ಜೀವನದಲ್ಲೂ ಸಹ ನೀವೇನು ಮಾಡ್ತಾ ಇದ್ದೀರಾ, ಸುಲಭವಾಗಿ ಅದನ್ನು ಬಿಟ್ಕೊಡ್ತಾ ಇದ್ದೀವಿ. ಇವತ್ತು ಯೋಚನೆ ಮಾಡಬೇಕಾಗಿರುವಂಥ ವಿಷಯ ಏನಂದರೆ, ಯೇಸು ಕ್ರಿಸ್ತು ಹೇಳ್ತಾರೆ, ಅವ್ರ ಮಾಂಸದ ಬಲಹೀನದಲ್ಲಿ ಒಂದು ಪ್ರಾರ್ಥನೆ ಏನು ಮಾಡ್ತಾ ಇದ್ದಾರೆ, ದೇವರೇ ಇದನ್ನು ನೀವು ತೆಗೆಯುವುದಕ್ಕಾದರೆ ತೆಗೀರಿ, ನಿಮ್ಮ ಚಿತ್ತ ಆದರೆ ಏನು, ನಿಮ್ಮ ಚಿತ್ತ
ನನ್ನ ಜೀವನದಲ್ಲಿ ನಡೆಯಲಿ. ನಾವು ಆಶೀರ್ವಾದಕ್ಕೋಸ್ಕರನೂ ಆರೋಗ್ಯಕ್ಕೋಸ್ಕರನೂ ಬೇರೆ ಬೇರೆ ವಿಷಯಗಳಿಗೋಸ್ಕರ ವಿಶ್ವಾಸದಿಂದ ಪ್ರಾರ್ಥನೆ ಮಾಡುವುದು ಒಳ್ಳೆಯ ವಿಷಯ. ಆದರೆ ದೇವರು ಈ ಕಷ್ಟದ ಮೂಲಕನೇ ನಿಮ್ಮನ್ನು ನಡೆಸ್ತೀನಿ ಅಂತ ಹೇಳುವಾಗ, ನಿಮ್ಮನ್ನು ಆ ಪರೀಕ್ಷೆಯ ಸ್ಥಳದಲ್ಲಿ ಇಟ್ಟಿರಬೇಕಾದ್ರೆ, ನಿಮ್ಮನ್ನು ಅಗ್ನಿಯಲ್ಲಿ ದೇವರು ನಿಮ್ಮನ್ನು ಕಳಿಸಬೇಕಾದ್ರೆ, ನಮ್ಮಿಂದ ಅದನ್ನು ಮೀರಿ ಬರುವುದಕ್ಕೆ ಸಾಧ್ಯನಾ? ಇದನ್ನೇ ಯೆಶಾಯ 43ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ನೋಡಿ. ಯೆಶಾಯ 43:2. ಯೆಶಾಯ 43ನೇ ಅಧ್ಯಾಯ ವಚನ 2. ಯೆಶಾಯ 43ನೇ ಅಧ್ಯಾಯ ವಚನ 2. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದೇ ಇರುವೆ. ಆಮೇನ್. ಏನು ಹೇಳ್ತಾ ಇದ್ದಾರೆ ನೋಡಿ, ನೀವು ಏನನ್ನೇ ದಾಟಿ ಹೋದರೂ ದೇವರು ಏನು ಮಾಡಲ್ಲ ಅಂತ ನಿಮ್ಮನ್ನು ಬಿಡುವುದಿಲ್ಲ. ಅಲ್ಲೆಲೂಯ. ನಮಗೆ ನಂಬಿಕೆ ಈ ವಾಕ್ಯದಲ್ಲಿ ಬರಬೇಕು. ನಮ್ಮ ವಿಶ್ವಾಸ ಎಲ್ಲಿರಬೇಕು? ಈ ವಾಕ್ಯದ ಮೇಲೆ ಇರಬೇಕು. ನಾನು ಎಷ್ಟೇ ಕಷ್ಟದ ಒಳಗಡೆ ಹೋದ್ರೂ ದೇವ್ರು ನನ್ನನ್ನು ಏನು ಮಾಡಲ್ಲ, ಕೈ ಬಿಡುವುದಿಲ್ಲ. ಆವಾಗಲೇ ನಮ್ಮಿಂದ ಏನು ಬರುತ್ತೆ ಅಂದರೆ, ದೇವರೇ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತ. ನಿಮ್ಮ ಮನಸ್ಸಿನಿಂದ ಈ ಪ್ರಾರ್ಥನೆ ಬರಬೇಕಂದ್ರೆ, ದೇವರೇ ನನಗೆ ಗೊತ್ತಿಲ್ಲ ನನ್ನ ಫ್ಯೂಚರಲ್ಲಿ ಏನಾಗುತ್ತೆ ಅಂತ. ಆದರೆ ದೇವ್ರು ನಿಮಗೆ ಯಾವಾಗಲೂ ವಾಗ್ದಾನ ಕೊಡುವಾಗ ಅನ್ಸರ್ಟೇನ್ ಆಗಿರುತ್ತೆ. ಅನ್ಸರ್ಟೇನ್ ಅಂದರೆ ನಡೆಯುತ್ತೋ ನಡೆಯಲ್ವೋ ನನಗೆ ಗೊತ್ತಿಲ್ಲ. ಎಷ್ಟು ದಿವಸ ನಾನು ದೇವರಿಗೆ ಕೀಳ್ಪಡೆದು ನಡಿತೀನೋ ನನ್ನ ಫ್ಯೂಚರಲ್ಲಿ ಇರುವಂಥ ಸಂತೋಷ ಏನಾಗುತ್ತೆ, ನಡೆಯುತ್ತೆ. ಅಲ್ಲೆಲೂಯ. ದೇವರನ್ನು ನಾನು ಕೀಳ್ಪಡೆಯದೇ ನಡಿಬೇಕು. ಯಾಕಂದರೆ ಯೇಸು ಕ್ರಿಸ್ತ ಏನು ಮಾಡ್ತಾ ಇದ್ದಾರೆ, ದೇವರು ಅದನ್ನು ಹೇಳ್ತಾರೆ. ಎಲ್ಲಿ ಓದೋದು? ಇವಾಗ ಓದೋದು ಫಿಲಿಪಿಯನ್ಸ್ 2ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಅಂದ್ಕೊಳ್ತೇನೆ. ಏನು ಹೇಳ್ತಾ ಅಂದರೆ, ಶಿಲುಬೆಯವರೆಗೂ ಯೇಸು ಕ್ರಿಸ್ತು ತಮ್ಮನ್ನು ತಾನು ತಗ್ಗಿಸ್ಕೊಂಡು ದೇವರಿಗೆ ಒಬೀಡಿಯೆಂಟಾಗಿ ನಡೆದ್ರಂತೆ. ಅಲ್ಲೆಲೂಯ. ದೇವರಿಗೆ ಕೀಳ್ಪಡೆದು ವಿಧೇಯತೆಯಿಂದ ನಡೆದ್ರಂತೆ. ಅಲ್ಲೆಲೂಯ. ನಾವು ದೇವರ ಆ ಒಂದು ಸಂತೋಷವನ್ನು, ಮುಂಚೆ ಇರುವಂಥ ಸಂತೋಷವನ್ನು ನೋಡಿ ಪರಲೋಕದ ಸಂತೋಷ ಇರಬೇಕು. ನಾವು ದೇವರಾಜ್ಯವನ್ನು ಸೇರ್ತೀವಿ, ನಾನು ದೇವರಾಜ್ಯದಲ್ಲಿ ಕಟ್ತಾ ಇದ್ದೇನೆ, ಎಲ್ಲ ಸಂತೋಷ. ಆದರೆ ನಿಮಗೆ ಇವಾಗ ಇರುವಂಥ ಆ ಒಂದು ನಿಮಗಿರುವಂಥ ಕಾಲಿಂಗ್ನ ಸಹ ನಾವು ಅರ್ಥ ಮಾಡ್ಕೊಬೇಕು. ದೇವರು ನಮಗೇನಕ್ಕೋಸ್ಕರ ಕರೆದಿದ್ದಾರೆ. ಯಾಕಂದರೆ ಅದು ನಮಗೆ ಅರ್ಥ ಆಗದೆ ಹೋದರೆ ನಮ್ಮಿಂದ ನಮ್ಮ ಓಟವನ್ನು ಓಡೋಕ್ಕೆ ಸಾಧ್ಯ ಇಲ್ಲ. ಓಟವನ್ನು ಓಡುವುದಾಗಲಿ ಅಥವಾ ನಿಮ್ಮ ಬಿಲ್ಡಿಂಗ್ ಫೌಂಡೇಶನ್ ಮೇಲೆ ಕಟ್ಟುವುದಾಗಲಿ ಇದನ್ನೇ ತೋರಿಸ್ತಾ ಇದೆ. ನೀವು ಕಟ್ಟುವಾಗ ಒಳ್ಳೆ ಇವಾಗ ನೋಡಿ, ಆ ಒಂದು ಮನೆಯಲ್ಲಿ ನಾನು ಒಂದು 50-60 ವರ್ಷ ಬಾಳಬೇಕು ಅಂತ ಆಸೆ ಪಟ್ಟರೆ ನಾನು ಏನು ಮಾಡ್ತೀನಿ, ಒಳ್ಳೆ ಬೆಸ್ಟ್ ಮೆಟೀರಿಯಲ್ ಏನಿದೆಯೋ ಅದಿಟ್ಕೊಂಡು ಕಟ್ತೀವಿ. ಇವಾಗ ಇನ್ನೇನು ಒಂದು 5 ವರ್ಷದಲ್ಲಿ ಇದು ಹೋಗ್ಬಿಡ್ಬೇಕು ಅಂದರೆ ನಾವೇನು ಮಾಡ್ತೀವಿ, ಸರಿ ಏನೋ ತಾನೋ ಕಟ್ಬಿಟ್ಟು ಹೋಗೋಣ. ಆದರೆ ತುಂಬ ವರ್ಷ ಆ ಮನೇಲಿ ನಾನು ಬಾಳಲೇಬೇಕು ಅಂತ ಇರಬೇಕಾದ್ರೆ ನಾವೇನು ಮಾಡ್ತೀವಿ, ಸಂಪೂರ್ಣವಾಗಿ ಎಲ್ಲ ಬೆಸ್ಟಲ್ಲಿ ಬೆಸ್ಟ್ ಏನಿದೆಯೋ ಅದನ್ನೇ ಇಟ್ಕೊಂಡು ಕಟ್ತೀವಿ. ಅಲ್ಲೆಲೂಯ. ಸೊ ನಿಮ್ಮ ಜೀವನವನ್ನು ಸಹ ನೀವು ಪರಲೋಕ ರಾಜ್ಯದಲ್ಲಿ ಹೋಗಿ ನೀವು ಅಲ್ಲಿ ಬಾಳಬೇಕಾದ್ರೆ ಅಥವಾ ಅಲ್ಲಿ ನೀವು ಇರಬೇಕಾದ್ರೆ, ಇಲ್ಲಿ ನಾವೇನು ಕಟ್ತಾ ಇದ್ದೀವೋ ಅದನ್ನು ದೇವರು ಇಲ್ಲೂ ವಾಪಸ್ ಕೊಡ್ತಾರೆ, ಪರಲೋಕ ರಾಜ್ಯದಲ್ಲೂ ವಾಪಸ್ ಕೊಡ್ತಾರೆ. ಅಲ್ಲೆಲೂಯ. ಆದರೆ ನಾವು ಕಟ್ಟುವುದು ಮುಖ್ಯ. ಯಾಕಂದರೆ ಕಟ್ಟಿದ ಮೇಲೆ ದೇವರು ಅದನ್ನು ಅಗ್ನಿಯಲ್ಲಿ ಏನು ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ನಿಮ್ಮ ಕುಟುಂಬದಲ್ಲಿ ಇದು ಕಟ್ಟುವುದಂದರೆ ನೀವು ಬರೀ ಸೇವೆ ಮಾಡುವುದಲ್ಲ, ನಿಮ್ಮ ಸಂಬಂಧಗಳಲ್ಲಿ ಯಾವ ರೀತಿ ಕಟ್ತಾ ಇದ್ದೀರಾ. ಅಲ್ಲೆಲೂಯ. ನಿಮ್ಮ ಪರ್ಸ್ನಲ್ ಜೀವನದಲ್ಲಿ ನೀವು ಯಾವ ರೀತಿ ಕಟ್ತಾ ಇದ್ದೀರಾ. ದೇವರ ಜೊತೆ ಇರುವಂಥ, ಮೊದಲು ನೋಡಿ, ಸಂಬಂಧಗಳಂದರೆ ದೇವರ ಜೊತೆ ಇರುವಂಥ ಸಂಬಂಧ, ಮನುಷ್ಯರ ಜೊತೆ ಇರುವಂಥ ಸಂಬಂಧ. ಅದಾದ ಮೇಲೆ ಯಾವುದು, ನಿಮ್ಮ ಜೀವನದಲ್ಲಿ ದೇವರು ನಿಮಗೋಸ್ಕರ ಕೊಟ್ಟಿರುವಂಥ ಕಾಲಿಂಗ್, ಕರುವಿಕೆ. ದೇವರು ಇದು ಮೂರನ್ನೇ ತುಂಬ ಮುಖ್ಯವಾಗಿ ನೋಡ್ತಾ ಇದ್ದಾರೆ. ಮೊದಲು ಏನು ನೋಡ್ತಾ ಇದ್ದಾರೆ, ನಿಮ್ಮ ಪರ್ಸ್ನಲ್ ಜೀವನ, ನಿಮ್ಮ ಸ್ವಂತ ಜೀವನವನ್ನು, ದೇವರ ಜೊತೆ ಇರುವಂಥ ಸಂಬಂಧ, ಮತ್ತು ದೇವರಿಗೋಸ್ಕರ ನೀವು ಯಾವ ರೀತಿ ನಿಮ್ಮ ಜೀವನ ನಡೀತಾ ಇದ್ದೀರಿ ಅದು. ಸೆಕೆಂಡ್, ದೇವರು ಏನು ಯೋಚನೆ ಮಾಡ್ತಾರೆ, ಸಂಬಂಧಗಳು, ನಿಮ್ಮ ಸಭೆಯ ಸಂಬಂಧಗಳು, ಜೀವನದಲ್ಲಿ ಇರುವಂಥ ಸಂಬಂಧಗಳು, ನಿಮ್ಮ ಕುಟುಂಬ, ಇದೆಲ್ಲರ ಜೊತೆ ನೀವು ಯಾವ ರೀತಿ ನಡೀತಾ ಇದ್ದಾರೆ ಅಂತ ದೇವ್ರು ನೋಡ್ತೀವಿ. ಇದನ್ನು ಮೀರಿ ನೆಕ್ಸ್ಟು ದೇವರು ಎಲ್ಲಿ ಶೋಧನೆ ಮಾಡಿ ನೋಡ್ತಾರೆ, ನಿಮ್ಮ ಕಾಲಿಂಗ್. ದೇವ್ರು ನಿಮಗೆ ಎಲ್ಲವನ್ನು ಕೊಟ್ಟರೆ ಹೆಂಗೆ ಮಾಡ್ತೀರಾ ದೇವರ ಸೇವೆ, ಕೊಡೋದೇ ಹೋದರೆ ಎಲ್ಲಿ ಸೇವೆ. ಈ 3 ಏರಿಯಲ್ಲಿ ದೇವ್ರು ತುಂಬ ಏನು ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಅಲ್ಲೆಲೂಯ. ಅದನ್ನೇ ಏನು ಹೇಳ್ತಾರೆ, ಲೋಕ, ಮಾಂಸ, ಪಿಶಾಚಿ. ಪಿಶಾಚಿ ಎಲ್ಲಿ ಬಂದು ಶೋಧನೆ ಕೊಡ್ತಾನೆ, ಒಂದು ನಿಮ್ಮ ಸ್ವಂತ ಜೀವನದಲ್ಲಿ ಶೋಧನೆ ಕೊಡ್ತಾನೆ, ನಿಮ್ಮ ಆಸೆಗಳಾಗಿರಲಿ, ನಿಮ್ಮ ದೇವ್ರ ಹತ್ರ ನೀವು ಕೇಳುವಂಥ ವಿಷಯಗಳಾಗಲಿ, ಎಲ್ಲದಲ್ಲೂ ಶೋಧನೆ ಮಾಡ್ತಾನೆ. ನೆಕ್ಸ್ಟು ನಿಮ್ಮ ಸೇವೆಯಲ್ಲಿ ಶೋಧನೆ ಮಾಡ್ತಾನೆ. ನೆಕ್ಸ್ಟು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜೊತೆಯಲ್ಲಿರೋರನ್ನ ಇಟ್ಕೊಂಡು ಏನು ಮಾಡ್ತಾನೆ, ಶೋಧನೆ ಮಾಡ್ತಾನೆ. ಅಲ್ಲೆಲೂಯ.
ಈ ಶೋಧನೆಯನ್ನು ಕಷ್ಟಗಳನ್ನು ನಾವು ಮೀರಿ ದಾಟದೆ ಹೋದರೆ ನಮ್ಮಿಂದ ಏನು ಮಾಡೋಕ್ಕಾಗಲ್ಲ, ದೇವರು ಕೊಡುವಂಥ ಒಂದು ಸ್ಥಳದಲ್ಲಿ ನಮ್ಮಿಂದ ಇರೋಕ್ಕೆ ಸಾಧ್ಯ ಇಲ್ಲ. ವಿ ವಿಲ್ ಆಲ್ವೇಸ್ ಬಿ ಅ ಫೇಲಿಯರ್. ಫೇಲಿಯರ್ಗೆ ಏನು ಹೇಳ್ತಾರೆ, ನಾವು ಪರಲೋಕ ರಾಜನ ಹೋಗಿ ಸೇರಿಬಿಡ್ಬೋದು. ಆದರೆ ಏನು ಮಾಡ್ತಾರೆ, ಇದನ್ನೇ ಹೇಳ್ತಾರೆ ಎಲ್ಲಿ, ಇವಾಗ ಓದದ್ವಲ್ಲ 1 ಕೊರಿಂಥಿ 3ನೇ ಅಧ್ಯಾಯದಲ್ಲಿ, ಅದನ್ನು ಅಲ್ಲೇ ಹೇಳ್ತಾರೆ, ನೀವು ಆ ಬೆಂಕಿಯನ್ನು ದಾಟಿ ಬರ್ಬೋದು, ಆದರೆ ಏನು ಮಾಡ್ತೀರಾ ಅಂತೆ, ಅಲ್ಲ ಕೊನೆಯ ವಾಕ್ಯ ಓದಿ 1 ಕೊರಿಂಥಿ 3ರಲ್ಲಿ 17ನೇ ವಾಕ್ಯ ಓದಿ. 17 ಅದನ್ನು ತಾನೇ ಓದಿದ್ವಿ ಇವಾಗ. ಹಾಂ, 1 ಕೊರಿಂಥಿಯನ್ಸ್ 3ನೇ ಅಧ್ಯಾಯ ವಚನ 13ರಿಂದ, ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು, ಕ್ರಿಸ್ತನು ಬರುವ ದಿನವು 15 ಓದ್ಬಿಡಿ ಸಾಕು, ಟೈಮ್ ಹೋಗುತ್ತೆ. ಓಕೆ. ಒಬ್ಬನು ಕಟ್ಟಿದ್ದು ಸುಟ್ಟು ಹೋಗದೆ ಅವನಿಗೆ ಸಂಬಳವೂ ನಷ್ಟವಾಗುವುದು, ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗೆ ಇರುವನು. ಬೆಂಕಿ ಒಳಗಡೆಯಿಂದ ತಪ್ಪಿಸ್ಕೊಂಡವನ ಹಾಗೆ ಇರುವವನು. ಇವಾಗ ಸುಲಭವಾದ ಒಂದು ಎಕ್ಸಾಂಪಲ್ ಹೇಳಿ ಮುಗಿಸೋಣ, ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಇವಾಗ ಶಾಡ್ರಾಕ್ ಮೇಷಕ್ ಅಬೇದ್ನೆಗೋ ಅವರ ಜೀವನದಲ್ಲಿ ಅವ್ರ ಬೆಂಕಿ ಒಳಗಡೆ ಹೋಗ್ಬೇಕಾದ್ರೆ ಅವರು ಸುಲಭವಾಗಿ ಆಚೆ ಬರೋದಕ್ಕೆ ಕಾರಣ ಏನು, ಏನೂ ಆಗದೆ ಆಚೆ ಬರೋದಕ್ಕೆ ಕಾರಣ ಏನು, ದೇವರಲ್ಲಿದ್ದಂಥ ವಿಶ್ವಾಸ. ಅವರ ವಿಶ್ವಾಸವನ್ನು ಏನು ಮಾಡಿದ್ದಾರೆ, ಫೌಂಡೇಶನನ್ನು ಸ್ಟ್ರಾಂಗ್ ಆಗಿ ಕಟ್ಟಿದ್ದ ಕಾರಣದಿಂದ ಅವ್ರೇನು ಹೇಳ್ತಾರೆ, ಒಂದು ವೇಳೆ ದೇವ್ರು ನಮ್ಮನ್ನು ಕಾಪಾಡೋಕ್ಕೆ ಶಕ್ತರ, ಅವರೂ ಏನು ಮಾಡ್ತಾರೆ, ಮುಂದೆ ಇರುವುದನ್ನು ನೋಡ್ತಾ ಇದ್ದಾರೆ. ಅಲ್ಲೆಲೂಯ. ನೋಡಿ, ಅವ್ರೇನು ಹೇಳ್ತಾರೆ, ದೇವರು ನಮ್ಮನ್ನು ಕಾಪಾಡೋಕ್ಕೆ ಶಕ್ತರಾಗಿದ್ದಾರೆ, ದೇವರು ನಿಮಗೆ ಕೊಟ್ಟಂಥ ವಾಗ್ದಾನವನ್ನು ನೆರವೇರಿಸೋಕ್ಕೆ ಶಕ್ತರಾಗಿ ಇದ್ದಾರೆ. ಅಲ್ಲೆಲೂಯ. ಆದರೆ ಒಂದು ವೇಳೆ ದೇವರದನ್ನು ನೆರವೇರಿಸದೆ ಹೋದ್ರೂ ಸಹ ನಾನೇನು ಮಾಡ್ತೀನಿ, ನಾನು ಸಾಯೋದಕ್ಕೆ ಸಿದ್ಧ. ಇದನ್ನೇ ಏನು ಮಾಡ್ತಾರೆ, ಶಾಡ್ರಾಕ್ ಮೇಷಕ್ ಅಬೇದ್ನೆಗೋ ಬಾಯಿನಿಂದ ಬರುವಂಥ ವಿಷಯ ಅದೇ. ಅಲ್ಲೆಲೂಯ. ಒಂದು ವೇಳೆ ದೇವರದನ್ನು ಮಾಡದೆ ಹೋದ್ರೂ ಏಸ ಏನು ಮಾಡ್ತಾ ಇದ್ದಾನೆ, ಅವನಿಗೆ ಆ ಒಂದು ವಿಷಯ ಅರ್ಥ ಆಗಿಲ್ಲ. ಆದರೆ ಯಾರಿಗೆ ಅರ್ಥ ಆಗಿತ್ತು ಆ ವಿಷಯ, ಯಾಕೋಬನಿಗೆ. ಅಲ್ಲೆಲೂಯ. ಯಾಕೋಬ್ ಅನ್ನುವಂಥ ಇಸ್ರೇಲನಿಗೆ ಏನು ಅರ್ಥ ಆಗಿತ್ತು, ಮುಂದೆ ಇರುವಂಥ ಸಂತೋಷಕ್ಕೋಸ್ಕರ ಇವಾಗ ಕಷ್ಟಪಡುವುದು. ಅವನು ನೋಡಿ, ತನ್ನ ಹೆಂಡತಿಗೋಸ್ಕರ, ರೇಚಲ್ಗೋಸ್ಕರ ಎಷ್ಟು ವರ್ಷ ಕಷ್ಟಪಡ್ತಾನೆ, 7 + 7 14 ವರ್ಷ ಕಷ್ಟಪಡ್ತಾನೆ. ಯಾಕೇನು ಮಾಡ್ತಾನೆ, ಅವ್ನು ಮುಂದೆ ಇರುವಂಥ ಸಂತೋಷಕ್ಕೋಸ್ಕರ 7 ವರ್ಷ ಏನು ಮಾಡ್ತಾ ಇದ್ದಾನೆ, ಕಷ್ಟಪಡ್ತಾ ಇದ್ದಾನೆ. ಲೆಲೂಯ. ಆದರೆ ಈಸಾನಿಂದ ಏನು ಮಾಡೋಕ್ಕಾಗಿಲ್ಲ, ಒಂದು ಹೊತ್ತು ಊಟವನ್ನು ದಾಟೋಕ್ಕಾಗಿಲ್ಲ. ಒಬ್ಬನ 7 ವರ್ಷ ಕಷ್ಟಪಡ್ತಾ ಇದ್ದಾನೆ, ಒಬ್ಬನ ಏನು ಮಾಡೋಕ್ಕಾಗ್ತಾಯಿಲ್ಲ, ಒಂದು ಹೊತ್ತು ಮೀಲ್ ಅವನು ಏನು ದಾಟೋಕ್ಕಾಗ್ತಾಯಿಲ್ಲ. ಸೊ ಒಂದು ಶೋಧನೆಯಲ್ಲಿ ಪಟ್ ಅಂತ ಬೀಳುವಂಥ ಎಷ್ಟೋ ಜನರು ಇರ್ತೀವಿ. ಆ ರೀತಿ ಇಲ್ಲದಂತೆ ಇವತ್ತು ನಾವೇನು ಕೇಳಬೇಕಂದ್ರೆ, ದೇವರೇ, ಶೋಧನೆಯಲ್ಲಿ ಪ್ರಾರ್ಥಿಸೋದಕ್ಕೂ ಸಹ ನನಗೆ ಗುರಿ ಇಲ್ಲದೆ ಹೋದರೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಅಲ್ಲೆಲೂಯ. ಶೋಧನೆಯಲ್ಲಿ ನಮಗೊಂದು ಗುರಿ ಇಲ್ಲದೆ ಹೋದರೆ, ದೇವರೇ, ಇದನ್ನು ನಾನು ಈ ಒಂದು ಶೋಧನೆಯನ್ನು ದಾಟಿ ಬಂದರೆ ನಿಮಗೋಸ್ಕರ ಇದನ್ನು ಮಾಡ್ತೀನಿ ಅನ್ನುವಂಥ ವಿಷಯ ನನಗಿಲ್ಲದೆ ಹೋದರೆ ನನ್ನಿಂದ ಏನು ಮಾಡೋಕ್ಕಾಗಲ್ಲ, ಶೋಧನೆಯನ್ನು ದಾಟಿ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ವೇಳೆ ಶೋಧನೆಯನ್ನು ದಾಟಿ ಬಂದುಬಿಟ್ರು, ನೀವು ನೋಡಿ, ಒಬ್ಬರು ಇವಾಗ ಸಿಂಪಲಾಗಿ ಹೇಳ್ತೀನಿ, ತುಂಬ ಕಷ್ಟಪಡೋದು ಬೇಡ. ನೀವು ಕುಕ್ಕರಲ್ಲಿ ಸಾಂಬಾರು ಇಡ್ತಾ ಇದ್ದೀರಾ, ಸಾಂಬಾರು ಇಟ್ಟು 1 hour ಅದೆಲ್ಲ ಮಾಡಿದ ಮೇಲೆ ಕುಕ್ಕರ್ ಓಪನ್ ಮಾಡಿದ ಮೇಲೆ ತಿರುಗಿ ಅದೇ ರೀತಿ ಇದ್ದರೆ ಸಾಂಬಾರು ಇಟ್ಟು ಆ 1 hour ಟೈಮು ವೇಸ್ಟ್ ಆಯಿತು. ಸಾಂಬಾರಿಗೆ ಆ ರೀತಿ ಇದ್ದರೆ ನಿಮ್ಮನ್ನು ಬೆಂಕಿಯಲ್ಲಿ ಹೋಗಿ ಆಚೆ ಕರ್ಕೊಂಬರ್ತಾ ಇರುವಂಥ ದೇವರು, ಮುಂಚೆ ಇದ್ದಿದ್ದಕ್ಕೂ ಅದಾದಮೇಲೆ ಇದ್ದಿದ್ದಕ್ಕೂ ಒಂದೇ ಥರ ಇದ್ದೀರಾ ಅಂದರೆ ಉಪಯೋಗ ಇಲ್ಲ ಆ ಜಾಗದಲ್ಲಿ. ದೇವ್ರು ನಿಮ್ಮಲ್ಲಿ ಬೆಂಕಿಯಲ್ಲಿ ಹಾಕಿ ಅದನ್ನೇ ಏನು ಹೇಳ್ತಾ ಇದ್ದಾರೆ, 15ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ, ಅವನು ತಪ್ಪಿಸ್ಕೊಂಡು ರಕ್ಷಣೆ ಹೊಂದ್ಕೊಬೋದು, ಆದರೆ ಬೆಂಕಿಯಲ್ಲಿ ಸುಟ್ಟಿ ಆಚೆ ಬಂದಂಥ ರೀತಿಯಲ್ಲೇ ಅವನೇನು ಮಾಡಿರ್ತಾನಂತೆ, ತಪ್ಪಿಸ್ಕೊಂಡು ಆಚೆ ಬಂದಿರ್ತಾನಂತೆ. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ನಾವು ಆಚೆ ಬರಬೇಕಾದ್ರೆ ಮುಂಚೆ ಇದ್ದಿದ್ದಕ್ಕೂ ಆ ಕಷ್ಟ ದಾಟಿ ಬಂದ ಮೇಲೂ ನಮಗೇನಿರಬೇಕು, ವ್ಯತ್ಯಾಸ ಇರಬೇಕು. ಅಲ್ಲೆಲೂಯ. ಮುಂಚೆ ಇದ್ದಿದ್ದಕ್ಕಿಂತ ನಾನು ಏನಾಗಬೇಕು, ದೇವರಲ್ಲಿ ಬೆಳಿಬೇಕು, ಜೀವನದಲ್ಲೂ ಬೆಟರ್ ಆದ ಒಂದು ಪೊಸಿಷನ್ ಹೋಗ್ಬೇಕು. ಅಲ್ಲೆಲೂಯ. ಇದ್ದಿದ್ದ ಜಾಗದಲ್ಲೇ ಇದ್ದೀನಿ, ಆದರೆ ಕಷ್ಟದಲ್ಲಿ ಮಾತ್ರ ಹೋಗ್ತಾ ಇದ್ದೀನಿ ಅಂದರೆ ನಿಮಗೇನಿಲ್ಲ, ಗುರಿ ಇಲ್ಲ, ಮುಂಚೆ ಇರುವಂಥ ಸಂತೋಷ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲೆಲೂಯ. ಅದಕ್ಕೆ ನಿಮ್ಗೆ ಪ್ರಾರ್ಥನೆಯ ಮೇಲೇನು, ದೇವರ ವಾಕ್ಯದ ಮೇಲೆ ಇರುವಂಥ ಆಸೆ ಕಡಿಮೆ ಆಗುತ್ತೆ. ಅಲ್ಲೆಲೂಯ. ದೇವರ ಮೇಲೆ ಇರುವಂಥ ಆಸೆ ಏನಾಗುತ್ತೆ, ಕಡಿಮೆ ಆಗ್ತಾ ಇದೆ. ಯಾಕೆ, ಶೋಧನೆಯಲ್ಲಿ ನಮ್ಮಿಂದ ಏನು ಮಾಡೋಕ್ಕಾಗಲ್ಲ, ಅವಾಗ
ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವೇನು ಮಾಡಬೇಕು? ಮುಂಚೆ ಇರುವಂಥ ಸಂತೋಷವನ್ನು ನೋಡೋದಕ್ಕೆ ಪ್ರಾರಂಭಿಸಬೇಕು. ಹಲ್ಲೆಲೂಯಾ. ಈ ಒಂದು ಶುಭ ಶುಕ್ರವಾರ ದಿನದಲ್ಲಿ ನಿಮ್ಮ ಹತ್ರ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಇವಾಗಿರುವಂಥ ಕಷ್ಟದಲ್ಲಿ ದೇವ್ರ ಹತ್ರ ಕೇಳಿ, ದೇವರೇ ಇದನ್ನು ನಾನು ದಾಟಿ ಬರುವಾಗ ನನ್ನನ್ನು ಎಲ್ಲಿಟ್ಟಿರ್ತೀರ? ಇವಾಗ ಕಷ್ಟದಲ್ಲಿ ನಾನು ಇದ್ದೀನಿ, ಆದರೆ ಇದನ್ನು ದಾಟಿ ಬಂದರೆ ನನ್ನನ್ನು ಎಲ್ಲಿಡ್ತೀರ? ಆ ಮುಂಚೆ ಇರುವಂಥ ಸಂತೋಷವನ್ನು ನನಗೆ ತೋರಿಸಿ. ಯಾಕಂದರೆ ಯೋಬನಲ್ಲಿ ಒಂದು ಜಾಗದಲ್ಲಿ ಏನು ಹೇಳ್ತಾರೆ ಅಂದರೆ, ದೇವರು ಆ ಒಂದು ಸಂತೋಷವನ್ನು, ಮುಂಚೆ ಇರುವಂಥ ಸಂತೋಷನ ಏನು ಮಾಡ್ತಾರೆ ಅಂದರೆ, ನಮ್ಮ ಜೊತೆ ವಿಷನಲ್ಲಿ ಮಾತಾಡ್ತಾರಂತೆ. ವಿಷನ್ಸ್ ಅಂದರೆ ದೇವ್ರು ನಮ್ಮ ಜೊತೆ ಕನಸಿನಲ್ಲೇ ಆಗಿರಲಿ ಅಥವಾ ನಮಗೊಂದು ಗುರಿಯನ್ನು ಕೊಟ್ಟು ನಮಗೆ ಮುಂಚೆ ಇರೋದನ್ನು ದೇವರು ಏನು ಮಾಡ್ತಾರೆ ಅಂದರೆ ತೋರಿಸ್ತಾರಂತೆ. ಒಂದು ವೇಳೆ ನಿಮಗೆ, ಯಾಕಂದರೆ ಒಬ್ಬೊಬ್ರಿಗೂ ಒಂದೊಂದು ಭಾಷೆ ಇದೆ, ಎಲ್ರಿಗೂ ಅರ್ಥ ಆಗಲ್ಲ. ಇವಾಗ ನನಗೆ ದೇವರು ಕನಸಲ್ಲಿ ಕೊಟ್ಟರೆ ಅದು ನನ್ನ ಮನಸ್ಸಲ್ಲಿ ನಿಂತ್ಕೊಳ್ಳಲ್ಲ ಸ್ಟ್ರಾಂಗಾಗಿ. ನನಗೆ ದೇವರ ವಾಕ್ಯದ ಮೂಲಕ ಮಾತಾಡಿದ್ರೇ ನನಗೇನಾಗತ್ತೆ? ಸ್ಟ್ರಾಂಗಾಗಿ ನಿಂತ್ಕೊಳ್ಳುತ್ತೆ ನನ್ನ ಮನಸ್ಸಲ್ಲಿ. ಆದರೆ ಇದರಲ್ಲೇ ಕೆಲವು ಜನರಿಗೆ ಕನಸಿನ ಮೂಲಕ ಮಾತಾಡಿದ್ರೆ ಸ್ಟ್ರಾಂಗ್ ಆಗಿರುತ್ತೆ ಅವ್ರ ಮನಸ್ಸಲ್ಲಿ. ಸೊ ದೇವ್ರ ಹತ್ರ ಏನು ಹೇಳ್ಬೇಕಂದ್ರೆ, ದೇವರೇ ನನಗೆ ಅರ್ಥ ಆಗುವಂಥ ರೀತಿಯಲ್ಲಿ ನನಗೇನು ಮಾಡಿ, ಸ್ಟ್ರಾಂಗ್ ಆಗಿ ಏನು ಮಾಡಿ ಮಾತಾಡಿ. ಯಾಕಂದರೆ ನನ್ನ ಗುರಿ ನನಗೇನಾಗಬೇಕು? ಮುಂಚೆ ಇರುವಂಥ ಸಂತೋಷ ನನಗೆ ಅರ್ಥ ಆಗಬೇಕು. ಆವಾಗಲೇ ಇವಾಗಿರುವಂಥ ಶೋಧನೆ, ಪಿಶಾಚಿಯ ಬಲೆಯಲ್ಲಿ ನಾನೇನು ಮಾಡ್ಬೋದು? ತಪ್ಪಿಸ್ಕೊಂಡು ಆಚೆ ಬರ್ಬೋದು. ಹಲ್ಲೆಲೂಯಾ. ನಿಮ್ಮ ಜೀವಮಾನ ಫುಲ್ಲಾಗಿ ಶೋಧನೆ ಇರುತ್ತೆ. ಶೋಧನೆಯನ್ನು ಮೀರಿ ಈ ಲೋಕದಲ್ಲಿ ಇರುವವರೆಗೂ ಏನಿರುತ್ತೆ? ಶೋಧನೆ ಇರುತ್ತೆ. ಆದರೆ ಅದೇ ವಾಕ್ಯದಲ್ಲಿ ಏನು ಹೇಳ್ತಾರೆ? ಎಲ್ಲ ಶೋಧನೆಯನ್ನು ಮೀರಿದ ಕ್ರಿಸ್ತ ಯೇಸುವಿನ ಬಲನೂ ಸಹ ಏನಿದೆ? ನಿಮ್ಮ ಜೊತೆಯಲ್ಲಿದೆ. ಹಲ್ಲೆಲೂಯಾ. ಆದರೆ ಕ್ರಿಸ್ತ ಯೇಸುವಿನಲ್ಲಿ ಇದ್ದಂಥ ಮನಸ್ಸು ನಿಮ್ಮಲ್ಲಿ ಯಾವಾಗಿರುತ್ತೆ? ಮುಂಚೆ ಇರುವಂಥ ಸಂತೋಷವನ್ನು ನೋಡಿದ್ರೆ ಮಾತ್ರ. ಹಲ್ಲೆಲೂಯಾ. ಮುಂಚೆ ಇರುವಂಥ ಸಂತೋಷ ನಿಮ್ಮಲ್ಲಿ ನೋಡೋಕ್ಕಾಗಿಲ್ಲ ಅಂದರೆ ನಿಮ್ಮಿಂದ ಇವಾಗ ಏನು ಮಾಡೋಕ್ಕಾಗಲ್ಲ? ಆ ಕಷ್ಟವನ್ನು ಪಡೋಕ್ಕಾಗಲ್ಲ. ಕ್ರಿಸ್ತ ಯೇಸುವಿನ ಮೈಂಡ್ಸೆಟ್ ನಿಮ್ಮಲ್ಲಿ ಏನಿರಲ್ಲ, ಮನಸ್ಸು ಇವಾಗಿರೋಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಕಣ್ಗಳು ಮುಚ್ಚಿ ಪ್ರಾರ್ಥಿಸೋಣ. ದೇವರೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅಪ್ಪ, ಇವತ್ತು ಈ ದಿವಸದಲ್ಲಿ ಎಷ್ಟೋ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ದೇವ್ರೆ. ಆದರೆ ಇದೆಲ್ಲದಿಂದ ನಾವು ತಿಳ್ಕೊಬೇಕಾದ ಒಂದೇ ಮುಖ್ಯವಾದ ವಾಕ್ಯ ಯಾವುದಂದರೆ ಫಿಲಿಪಿಯನ್ಸ್ 2ನೇ ಅಧ್ಯಾಯ 5ನೇ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಮಗೆ ಎಲ್ಲ ಸಂದರ್ಭಗಳಲ್ಲೂ ಎಲ್ಲರ ಜೊತೆ ಇರುವುದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಗುಣವನ್ನು ನೋಡಿ, ನಮ್ಮನ್ನು ನೋಡಿ ನೀವು ಎಲ್ಲಿ ಇಡಬೇಕು ಅಂತ ನೀವು ತೀರ್ಮಾನಿಸಿದಿರೋ ಆ ಒಂದು ಜಾಗದಲ್ಲಿ ಇರೋದಕ್ಕೆ ಸಹಾಯ ಮಾಡಿ. ಯಾಕಂದರೆ ನಮ್ಮ ಗುರಿ ಸೆಲ್ಫಿಶ್ ಆಗಿರಬಾರ್ದು ದೇವರೇ. ಆ ಒಂದು ಗುರಿ ದೇವರು ಕೊಡುವಂಥ ಒಂದು ಗುರಿಯಾಗಿರಲ್ಲ. ಹೌದು, ನಾನು ನನ್ನ ಕುಟುಂಬ ಮೇಲೆ ಹೋಗಬೇಕು, ಇದನ್ನು ದಾಟಿದ್ರೆ ನಾನು ನನ್ನ ಕುಟುಂಬ ಅನ್ನೋದೆಲ್ಲ ನೀವು ಸರಿಯಾದ ಒಂದು ಮನಸ್ಸಿನಲ್ಲಿ ಮಾಡುವಂಥ ವಿಷಯವಲ್ಲ. ಆದರೆ ಅಪ್ಪ ಸ್ತೋತ್ರ, ಯಾವಾಗ ಆ ಗುರಿ ಬೇರೆಯವ್ರಿಗೋಸ್ಕರ ಇರುತ್ತೋ, ಯಾವಾಗ ಆ ಗುರಿ ನಮ್ಮ ಜೊತೆಯಲ್ಲಿರೋರಿಗೋಸ್ಕರ, ನಮ್ಮ ಬೇರೆಯವ್ರಿಗೋಸ್ಕರ, ಯಾಕಂದರೆ ನಾನು ಮೇಲಕ್ಕೆ ಹೋದರೆ ನನ್ನ ಜೊತೆಯಲ್ಲಿರೋರನ್ನು ಸಹ ನಾನು ಮೇಲಕ್ಕೆ ಕರ್ಕೊಂಡು ಹೋಗ್ಬೋದು ಅನ್ನುವಂಥ ಒಂದು ಬುದ್ಧಿ ಬರುವಾಗ, ನನ್ನ ಎಕ್ಸ್ಪೀರಿಯನ್ಸ್ ಮೂಲಕ ಬೇರೆಯವ್ರನ್ನು ಸಹ ಸಹಾಯ ಮಾಡ್ಬೋದು ಅನ್ನುವಂಥ ಮನಸ್ಸು ನಮ್ಮಲ್ಲಿ ಬರದೇ ಹೋದರೆ ನಮ್ಮಿಂದ ಸರಿಯಾದ ರೀತಿಯಲ್ಲಿ ಬಾಳೋಕ್ಕಾಗಲ್ಲ. ಹೌದಪ್ಪ, ನಾವು ಈ ಒಂದು ಬೆಂಕಿಯನ್ನು ಅವ್ರು ದಾಟಿ ಬರುವಾಗ, ನೀರನ್ನು ಅವ್ರು ದಾಟಿ ಬರುವಾಗ ಬೇರೆ ಒಂದು ಮನುಷ್ಯರಾಗಿ ಅವ್ರು ದಾಟಿ ಬರೋಕ್ಕೆ ಸಹಾಯ ಮಾಡಿ. ಹೌದಪ್ಪ, ಬ್ಯಾಪ್ಟಿಸಮ್ ಮುಂಚೆನೋ ಬ್ಯಾಪ್ಟಿಸಮ್ ಆದ ಮೇಲೆ ಇರುವಂಥ ವ್ಯತ್ಯಾಸವನ್ನು ಅವ್ರು ತೋರಿಸಿದ್ದಕ್ಕಾಗಿ ಸ್ತೋತ್ರ. ಆ ಒಂದು ನೀರು, ಆ ಒಂದು ಅಗ್ನಿ ಅವರನ್ನು ಸರಿಪಡಿಸೋದಕ್ಕಾಗಿ ನಮಗೆ ಸ್ತೋತ್ರ ಅಪ್ಪ. ಪ್ರತಿಯೊಬ್ಬರನ್ನು ಸರಿಪಡಿಸಲಿ. ಆದರೆ ನಮ್ಮ ಮುಂಚೆ ಇರುವಂಥ ಸಂತೋಷನ ಅರ್ಥ ಮಾಡಿಕೊಳ್ಳೋಕ್ಕೆ ಸಹಾಯ ಮಾಡಿ. ಇಲ್ಲಿರುವಂಥ ಎಷ್ಟೋ ಜನರಿಗೆ ಶೋಧನೆ ಅವ್ರು ಬೀಳ್ತಾ ಇರೋದಕ್ಕೆ ಕಾರಣನೇ ಅವ್ರಿಗೆ ಮುಂಚೆ ಇರುವಂಥ ಸಂತೋಷ ಅರ್ಥ ಆಗ್ತಾಯಿಲ್ಲ. ನನಗೂ ಇಲ್ಲಿರುವಂಥ ಪ್ರತಿಯೊಬ್ಬರಿಗೂ ಮುಂಚೆ ಇರುವಂಥ ಸಂತೋಷವನ್ನು ತೋರಿಸಿ. ಅದು ಒಂದು ವೇಳೆ ನಡೆಯಬಹುದು, ನಡೀದೇ ಇರ್ಬೋದು. ಯಾಕಂದರೆ ನಾವು ತಪ್ಪು ಮಾಡುವಾಗ ಅದೆಷ್ಟೋ ಸತಿ ನಡೆಯದೇ ಹೋಗ್ಬಿಡುತ್ತೆ. ಅದಪ್ಪ, ಆದರೆ ಅದನ್ನು ನಾವು ಮಾಡದಂತೆ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಬಲದಲ್ಲಿ ನಡೆಯೋದು, ನಿಮ್ಮ ಕೃಪೆ ನಮ್ಮನ್ನು ತಿರುಗಿ ಆ ಜಾಗದಲ್ಲಿ ನಿಲ್ಲಿಸತ್ತೆ ದೇವರೇ, ಅದಕ್ಕಾಗಿ ಸ್ತೋತ್ರ. ಆದರೆ ನಿಮ್ಮ ಬಲವನ್ನು ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ನಮ್ಮ ಓಟವನ್ನು ಓಡುವುದಕ್ಕೆ, ಸರಿಯಾದ ರೀತಿಯಲ್ಲಿ ಫೌಂಡೇಶನ್ ಮೇಲೆ ನಾವು ಕಟ್ಟುವುದಕ್ಕೆ ಸಹಾಯ ಮಾಡಿ. ಹೌದಪ್ಪ, ನಾವು ಕಟ್ಟುವುದಲ್ಲ, ನಿಮ್ಮ ಬಲದಲ್ಲಿ ನಾವು ಒಂದು ವಿಷಯವನ್ನು ಮಾಡೋಕ್ಕೆ ಸಹಾಯ ಮಾಡಿ. ನಿಮ್ಮನ್ನು ಬಿಟ್ಟು ನಾವು ಏನನ್ನೂ ಮಾಡೋಕ್ಕಾಗಲ್ಲ ಅಂತಿರಲ್ಲ, ನಿಮ್ಮನ್ನು ಬಿಟ್ಟು ನಾವು ಏನನ್ನೂ ಮಾಡದೇ ಇರೋದಕ್ಕೆ ಸಹಾಯ ಮಾಡಿ ಅಪ್ಪ. ಯಾಕಂದರೆ ನಾವು ಕಟ್ಟುವಾಗ ಬ್ಯಾಡಾಗಿ ಕಟ್ತೀವಿ, ಆದರೆ ನೀವು ನಮ್ಮ ಜೊತೆ ಇದ್ದು ಕಟ್ಟುವಾಗ ಸರಿಯಾದ ರೀತಿಯಲ್ಲಿ ಕಟ್ತೀವಿ. ಅದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು ಸಹಾಯ ಮಾಡಿಯಪ್ಪ. ಈ ಒಂದು 2-3 ದಿವಸದಲ್ಲಿ ನಮ್ಮನ್ನು ನೀವು ಈ ಒಂದು ಬೆಂಕಿಯಿಂದ ಆಚೆ ಕರ್ಕೊಂಡು ಹೋಗುವಾಗ, ಯಾಕಂದರೆ ಅವು ಲಾಸ್ಟ್ ವೀಕ್ ನೋಡಿದ್ವಿ ಅಪ್ಪ, ಇಸ್ರೇಲ್ ಜನರನ್ನು ಆ ನೀರನ್ನು ದಾಟಿಸಿ ಕರ್ಕೊಂಡು ಹೋಗುವಾಗ ಅವತ್ತು ಅವ್ರು ನೋಡಿದ ಈಜಿಪ್ಟರನ್ನು ಅವ್ರು ತಿರುಗಿ ನೋಡೋಕ್ಕೆ ಬೇಕಾಗಿರಲಿಲ್ಲ.
ಹೌದು ದೇವರೇ, ಇವತ್ತು ನಾನು ಸಹ ಅದನ್ನೇ, ನಾವು ಸಹ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹೌದಪ್ಪ, ಅವ್ರು ಇದನ್ನು ದಾಟಿ ಹೋಗುವಾಗಪ್ಪ, ಇದಕ್ಕೆ ಮುಂಚೆ ಇದ್ದಂಥ ಒಂದು ಶೋಧನೆಗಳು ಅವ್ರ ಜೀವನದಲ್ಲಿ ತಿರುಗಿ ಬರದಂತೆ, ಆ ಕಷ್ಟಗಳು ಅವ್ರು ತಿರುಗಿ ಬರದಂತೆ ಹೊಸ ಕಾಲದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲರ ಮನಸ್ಸಲ್ಲಿರುವಂಥ ವಿಷಯಗಳು ನಿಮಗೆ ತಿಳಿದಿದೆ. ಪವಿತ್ರಾತ್ಮರಾದ ದೇವರು ಅವರ ಮನಸ್ಸಿನಲ್ಲಿ ಮಾತನಾಡಿ, ಹೌದಪ್ಪ, ನಮ್ಮ ಆತ್ಮದಲ್ಲಿ ನಾವು ಬಲ ಹೊಂದುವುದಕ್ಕೆ, ಹೌದಪ್ಪ, ಮಾಂಸ ಬಲಹೀನವಾಗಿದೆ, ಆತ್ಮ ಬಲವುಳ್ಳದು. ಹೌದಪ್ಪ, ಆ ಆತ್ಮದ ಬಲದಲ್ಲಿ, ಕೃಪೆಯಲ್ಲಿ ನಾವು ಪ್ರಾರ್ಥಿಸುವುದಕ್ಕೆ ಸಹಾಯ ಮಾಡಿ. ನಮ್ಮ ಜೊತೆ ಇದು ನಡೆಸ್ಕೊಡಿ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತುವಿನ ಕೃಪೆ, ಬಲವು ಮತ್ತು ಪವಿತ್ರಾತ್ಮರ ಅನ್ಯೋನ್ಯತೆ, ಐಕ್ಯತೆ ಯಾವುದಪ್ಪ ಪ್ರತಿಯೊಬ್ಬರ ಜೊತೆಯೂ ನಿಮ್ಮ ಕೃಪೆ ಸಿಂಹಾಸನ ನಮ್ಮದು ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.